Hallelujah. Hallelujah. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. It's joyful to be in the presence of God. ದೇವರ ಪ್ರಸನ್ನತೆಯಲ್ಲಿ ಕಾಣಲ್ಪಡುವುದು ಆನಂದಕರವಾಗಿದೆ. Today's message is having a title, We are accountable to God. ಈ ದಿನದ ಸಂದೇಶದ ಶೀರ್ಷಿಕೆಯು ನಾವು ದೇವರಿಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿದ್ದೇವಾ. Hallelujah. Hallelujah. For everything, everyone in this world has to give account. ಈ ಲೋಕದಲ್ಲಿ ಕಾಣಲ್ಪಡುವಂತ ಪ್ರತಿಯೊಬ್ಬರು ಯಾವುದಕ್ಕಾದರೂ ಒಂದು ಜವಾಬ್ದಾರಿಯುತವಾಗಿ ಅದಕ್ಕೆ ಲೆಕ್ಕವನ್ನು ಕೊಡಬೇಕಾಗುತ್ತದೆ. Whatever God has given to us, we are accountable and responsible to give back to God with profit and interest. ನಮಗೆ ದೇವರು ಏನನ್ನು ಕೊಟ್ಟಿದ್ದಾರೋ ಅದನ್ನು ಜವಾಬ್ದಾರಿಯುತವಾಗಿ ಅದನ್ನು ಲೆಕ್ಕವಾಗಿ ಆತನಿಗೆ ಮತ್ತೆ ಹಿಂತಿರುಗಿ ಲಾಭವಾಗಿ ಅದಕ್ಕೆ ಕೊಡಬೇಕಾಗುತ್ತದೆ. Hallelujah. Hallelujah. We can't just consume everything whatever God gives and say to God, I don't have anything, whatever you gave I ate. ದೇವರು ಕೊಟ್ಟಂತ ಎಲ್ಲವನ್ನು ನಾವು ಅದನ್ನು ಆನಂದ ಪಡುವಂತ ರೀತಿಯಲ್ಲಿ ಎಲ್ಲವನ್ನು ತಿಂದು ದೇವರೇ ನನಗೆ ಎಲ್ಲವನ್ನು ಕೊಟ್ಟಿದ್ದೀರಾ ಮತ್ತೆ ಹಿಂತಿರುಗಿ ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ನೀವು ಆತನಿಗೆ ಹೇಳುವುದಕ್ಕೆ ಆಗುವುದಿಲ್ಲ. And the word of God says in Matthew chapter 25 verse 20. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತದೆ, God has given talents to many people. One person he gave 5 talents and another person 3, 2, another person 1. ಇಲ್ಲಿ ನೋಡುವಂತ ಸಮಯದಲ್ಲಿ ದೇವರು ತಲಾಂತುಗಳನ್ನು ಮನುಷ್ಯನಿಗೆ ಹಂಚುತ್ತಾನೆ. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1 ತಲಾಂತನ್ನು ಅಲ್ಲಿ ಕೊಡುವುದನ್ನು ನಾವು ನೋಡುತ್ತೇವೆ. Here the responsible person who received 5 talents comes back to God and says, so he who has received 5 talents came and brought 5 other talents. Master told him, you enter into the joy of your Lord. ಅಲ್ಲಿ ನೋಡುವಂತ ಸಮಯದಲ್ಲಿ ಆತನು 5 ತಲಾಂತನು ಹೊಂದಿದಂತ ವ್ಯಕ್ತಿಯು ಇನ್ನ 5 ತಲಾಂತನು ಸಂಪಾದಿಸಿಕೊಂಡು ಆತನ ದೇವರ ಬಳಿಯಲ್ಲಿ ಬಂದು ಯಜಮಾನರೇ, ನೀವು ನನಗೆ 5 ತಲಾಂತನು ಕೊಟ್ಟಿದ್ದೀರಿ, ಮತ್ತೆ ನಾನು ಇನ್ನ 5 ತಲಾಂತನು ಸಂಪಾದಿಸಿದ್ದೇನೆ ಅಂತ ಹೇಳುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಯಜಮಾನನು ಹೇಳುತ್ತಾನೆ, ನೀನು ಬಹಳ ಒಳ್ಳೆಯ ಚೆನ್ನಾಗಿ ಕೆಲಸ ಮಾಡುವಂತ ಆಳು, ನನ್ನ ನಂಬಿಗಸ್ತಿಕೆಯಲ್ಲಿ ನೀನು ಒಳ ಸೇರು ಎಂದು ಅಲ್ಲಿ ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. Hallelujah. Hallelujah. A responsible person comes back to God and gives not the same the amount what God has given, but he gave back another equal amount. 5 talents God you have given me, I am giving back another 5 talents. ಈ ಜವಾಬ್ದಾರಿಯುತವಾದಂಥ ವ್ಯಕ್ತಿಯನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಆತನು ದೇವರಿಂದ 5 ತಲಾಂತನ್ನು ಆತನು ಹೊಂದಿಕೊಂಡನು. ಅದು ಮಾತ್ರವಲ್ಲದೆ ಆತನು ಇನ್ನು 5 ತಲಾಂತನ್ನು ಆತನು ಅದನ್ನು ಪಡಿಸಿಕೊಂಡು ದೇವರಿಗೆ ಹಿಂತಿರುಗಿ 10 ತಲಾಂತಾಗಿ ಆತನು ಹಿಂತಿರುಗಿ ಕೊಡುವಂತವನಾಗಿದ್ದನು. We must understand one thing here. God gives only portion of it. 5 talents he given, another 5, it was his wage. He toiled for it, he struggled for it to add this another 5 which God did not give. He himself earned it. ಇಲ್ಲಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ದೇವರು ಆತನಿಗೆ ಬರೀ 5 ತಲಾಂತನ್ನು ಮಾತ್ರ ಆತನು ಕೊಟ್ಟನು. ಆದರೆ ಈ ವ್ಯಕ್ತಿಯನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಇನ್ನ 5 ತಲಾಂತನ್ನು ಸಂಪಾದಿಸುವುದಕ್ಕಾಗಿ ಆತನು ಕಷ್ಟಪಟ್ಟು ಅದಕ್ಕೋಸ್ಕರ ಪ್ರಯಾಸಪಟ್ಟು ದೇವರು ಆತನಿಗೆ ಅದನ್ನು ಸುಲಭವಾಗಿ ಕೊಡಲಿಲ್ಲ. ಆತನು ಕಷ್ಟಪಟ್ಟು ಅದನ್ನು ಹೊಂದಿಕೊಂಡನು. Hallelujah. Many times we complain to God, God has not provided me this. Hello, it's okay. God has not provided the one you wanted, but God has given some other thing also, no? God has given some other thing. Use that. Make the another 5 talents. ಇಲ್ಲಿ ನಾವು ಅನೇಕ ಬಾರಿ ನೋಡಬೇಕಾದ್ರೆ ದೇವರಿಗೆ ನಾವು ಮೊರೆ ಇಡುತ್ತೇವೆ, ಗೊಣಗುಟ್ಟುತ್ತೇವೆ, ದೇವರೇ ನನಗೆ ಇದನ್ನು ಕೊಟ್ಟಿಲ್ಲ ಎಂದು. ಆದರೂ ಸಹ ದೇವರು ನಿಮಗೆ ಮತ್ತೊಂದು ಭಾಗದಲ್ಲಿ ತಲಾಂತಗಳನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಂಡು ಅದನ್ನು ನೀವು ಲಾಭದಾಯಕವಾಗಿ ಇನ್ನು ಅದನ್ನು ಅಭಿವೃದ್ಧಿಪಡಿಸುವುದಕ್ಕೆ ಪ್ರಾರಂಭಿಸಿರಿ. It's a totally different talents. Hello, please watch out. It's totally different talents which he earned. ಇಲ್ಲಿ ಅರ್ಥ ಮಾಡಿಕೊಳ್ಳಿರಿ, ಆತನು ಸಂಪಾದಿಸಿದಂತ ತಲಾಂತು ಅದು ವ್ಯತ್ಯಾಸವಾಗಿ ವಿಭಿನ್ನವಾಗಿ ಆತನು ಸಂಪಾದಿಸಿದಂತ ತಲಾಂತುಗಳಾಗಿವೆ. Hallelujah. 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 Many people complained, we are in poor state. God has not blessed us with riches.
ಅನೇಕ ಬಾರಿ ಜನರು ಕೊರತೆ ಹೇಳುವ ರೀತಿಯಲ್ಲಿ ನಾವು ನೋಡುತ್ತೇವೆ. ಅವ್ರು ಹೇಳುತ್ತಾರೆ, ನಾವು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೇವೆ, ನಮ್ಮಲ್ಲಿ ಹಣವಿಲ್ಲ, ನಾವು ಬಹಳ ಬಡವರಾಗಿದ್ದೇವೆ, ನಮ್ಮಲ್ಲಿ ಏನೂ ಇಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. But God will ask you, what happened to the knowledge I have given you? ದೇವರು ಕೇಳುವಂತವನಾಗಿದ್ದಾನೆ, ನಾನು ನಿನಗೆ ಕೊಟ್ಟಂತ ಜ್ಞಾನವನ್ನು ಎಲ್ಲಿ ಉಪಯೋಗಿಸುತ್ತಿದ್ದೀಯಾ? Yes, God has given knowledge. Use that knowledge to earn money. ದೇವರು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿಕೊಂಡು ನಿಮಗೆ ಬೇಕಾಗಿರುವಂತಹ ಹಣವನ್ನು ನೀವು ಸಂಪಾದಿಸಿಕೊಳ್ಳಿ. Hallelujah. ಹಲ್ಲೆಲೂಯಾ. My main purpose is this man was accountable. So he came back. He himself came back. God did not call him, but this man himself came back and said, Lord, you gave me 5, and I'm returning yet another 5. ಇಲ್ಲಿ ಒಂದು ವ್ಯಕ್ತಿಯನ್ನು ಗಮನಿಸಿ ನೋಡುವ ಸಮಯದಲ್ಲಿ ಆತನು ಬಹಳ ಜವಾಬ್ದಾರಿಯುತನಾಗಿ, ಆತನು ದೇವರು ಆತನನ್ನು ಬಾ ಎಂದು ಕರೆಯಲಿಲ್ಲ, ಕೇಳಲೂ ಇಲ್ಲ. ಆದರೆ ಈ ವ್ಯಕ್ತಿಯೇ ಆತನೇ ಬಂದು ದೇವರ ಮುಂದೆ ಹೇಳುವಂತವನಾಗಿದ್ದಾನೆ, ದೇವರೇ ನೀನು ನನಗೆ 5 ತಲಾಂತನ್ನು ಕೊಟ್ಟಿದ್ಯಾ, ನಾನು ಹಿಂತಿರುಗಿ ಇನ್ನು 5 ತಲಾಂತನ್ನು ಸಂಪಾದಿಸಿದ್ದೇನೆ, ಮತ್ತೆ ನಾನು ಹಿಂತಿರುಗಿ ಕೊಡುತ್ತಿದ್ದೇನೆ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. But another person I just want to bring, the person who received 1 talent. ಇನ್ನೊಂದು ವ್ಯಕ್ತಿಯನ್ನು ಕುರಿತಾಗಿ ನಾನು ಮಾತನಾಡೋದಕ್ಕೆ ಇಷ್ಟಪಡುತ್ತೇನೆ. ಆತನು 1 ತಲಾಂತನ್ನು ಹೊಂದಿದಂತ ವ್ಯಕ್ತಿ. He also came back and said, Lord, I knew you to be very hard man, reaping where you have not sown, gathering where you are not scattered seeds. I was afraid and went and hid your talents in the ground. ಇಲ್ಲಿ 24ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ, ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. Hallelujah. Many people know the people who are filled with a fear, they are useless people. ಭಯದಿಂದ ತುಂಬಿರುವಂತ ವ್ಯಕ್ತಿಗಳು ಅವರು ಯಾವುದಕ್ಕೂ ಪ್ರಯೋಜನಕರವಾಗದೇ ಇರುವಂತ ವ್ಯಕ್ತಿಗಳಾಗಿದ್ದಾರೆ. If you say, I'm afraid, I'm fearful, hello, you are fit for nothing. ನೀವು ಒಂದು ವೇಳೆ ನನ್ನಲ್ಲಿ ಭಯ ಉಂಟು, ನನ್ನಲ್ಲಿ ಏನು ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳುವುದಾದರೆ ನೀವು ಯಾವುದಕ್ಕೂ ಸಾಮರ್ಥ್ಯ ಇಲ್ಲದೆ ಇರುವಂತವರಾಗಿದ್ದೀರಾ. God has not given unto us the spirit of fear, but of love and strong mind. ನಮಗೆ ಭಯದ ಆತ್ಮವನ್ನು ದೇವರು ಕೊಟ್ಟಿಲ್ಲ, ಆತನು ನಂಬಿಗಸ್ತಿಕೆ ಮತ್ತು ಪ್ರೀತಿಯ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. And this man returns and the same talents, only one God gave, at least I'm giving you one, make use of it. This fellow, useless fellow, comes back and gives the same talents, no addition, no work. He has not put in any efforts. ಇಲ್ಲಿ ನೋಡಿರಿ, ಒಂದು ವ್ಯಕ್ತಿಯನ್ನು ಗಮನಿಸಿ ನೋಡಿರಿ, ಈತನು ಎಂತ ಒಂದು ಸೋಮಾರಿತನದಲ್ಲಿದ್ದಾನೆ ಎಂದು ನೋಡುವಂತ ಸಮಯದಲ್ಲಿ ಆತನು ಅದಕ್ಕೆ ಕಷ್ಟಪಡಲೂ ಇಲ್ಲ, ಅದನ್ನು ಎರಡರಷ್ಟಾಗಿ ಮಾಡಿಕೊಳ್ಳುವುದಕ್ಕೆ ಆತನು ಪ್ರಯಾಸನೂ ಪಡಲಿಲ್ಲ. ಆತನು ಹಿಂತಿರುಗಿ ಬಂದು ದೇವರ ಬಳಿಯಲ್ಲಿ ಕೊಡುತ್ತಿದ್ದಾನೆ, ದೇವರೇ ನೀನು ನನಗೆ 1 ತಲಾಂತನ್ನು ಕೊಟ್ಟಿದ್ಯಾ, ಮತ್ತೆ ಹಿಂತಿರುಗಿ ನಿನಗೆ 1 ತಲಾಂತನ್ನು ಕೊಡುತ್ತಿದ್ದೀನಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. God said to you, oh you idiot, instead of you burying my money in the ground, you could have put it in the bank. And it on its own would have earned some interest. ಇಲ್ಲಿ ನೋಡಿರಿ, ದೇವರು ಹೇಳುತ್ತಾರೆ, ಅಯ್ಯೋ ಮೂರ್ಖನೇ, ನೀನು ಒಂದು ವೇಳೆ ಹೋಗಿ ಒಂದು ಬಡ್ಡಿ ತೆಗೆದುಕೊಳ್ಳುವುದಕ್ಕೆ ಹೋಗಿ ಒಂದು ಬ್ಯಾಂಕ್ನಲ್ಲಿ ಇಟ್ಟಿರುವುದಾದರೂ ಸಹ ಅದರಿಂದ ಬರುವಂತ ಹಣವನ್ನು ನೀನು ತೆಗೆದುಕೊಳ್ಳಬಹುದಿತ್ತು ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. So what does it mean? ಇದರ ಅರ್ಥವೇನು? God will ask accounts of everything he has given to you. ದೇವರು ಕೊಟ್ಟಿರುವಂತ ಪ್ರತಿಯೊಂದಕ್ಕೂ ನಿಮ್ಮ ಬಳಿಯಲ್ಲಿ ಲೆಕ್ಕ ಕೇಳುವಂತವನಾಗಿದ್ದಾನೆ. Even if he has given 1, my dear friend, you have to give account to God for that. ಒಂದು ವೇಳೆ ದೇವರು ನಿಮಗೆ 1 ಕೊಟ್ಟಿರುವುದಾದರೆ ಅದಕ್ಕೂ ಸಹ ನೀವು ಲೆಕ್ಕ ಕೊಡಲೇಬೇಕು. See what kind of words he has used. You could have put it in a bank, you idiot, you are not worked, I know, but at least you could have put it in the bank and it would have earned some interest. ಅಲ್ಲಿ ನೋಡಿರಿ, ದೇವರು ಎಂತ ರೀತಿಯಾದ ಪದಗಳನ್ನು ಉಪಯೋಗಿಸುತ್ತಿದ್ದಾರೆ. ಅಯ್ಯೋ ಮೂರ್ಖನೇ, ಸೋಮಾರಿಯೇ, ನೀನು ಒಂದು ವೇಳೆ ಹೋಗಿ ಅಲ್ಲಿ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟಿರುವುದಾದರೂ ಸಹ ಅದರಿಂದ ನಿನಗೆ ಹಣ ಬರುತ್ತಿತ್ತು, ಅದನ್ನು ಉಪಯೋಗಿಸಿಕೊಳ್ಳಬಹುದಿತ್ತು ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. The Lord said, cast this unprofitable person into the fire, weeping and gnashing teeth. ಇಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಆ ಒಂದು ವ್ಯಕ್ತಿಯನ್ನು ನೋಡುವಂತ ಸಮಯದಲ್ಲಿ ಆದ್ರೆ ಹೇಳುತ್ತಾರೆ, ಅಲ್ಲಿ ಬೆಂಕಿ ಉರಿಯುವುದರಲ್ಲಿ ಗಂಧಕದಲ್ಲಿ ಈತನನ್ನು ಹಾಕಿ ಬಿಡಿರಿ ಎಂದು ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. Hallelujah. So everyone is responsible and accountable to God.
ಪ್ರತಿಯೊಬ್ಬೊಬ್ಬರು ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಅದು ಮಾತ್ರವಲ್ಲ, ಜವಾಬ್ದಾರಿತನದಿಂದ ನಾವು ದೇವರಿಗೆ ಪ್ರತಿಯೊಂದಕ್ಕೂ ಲೆಕ್ಕ ಕೊಡುವಂತವರಾಗಿದ್ದೇವೆ. When you are working in a company, you are accountable to the company. ನೀವು ಒಂದು ವೇಳೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದಾದ್ರೆ ಆ ಒಂದು ಕಂಪನಿಗೆ ನೀವು ಜವಾಬ್ದಾರಿತನದಲ್ಲಿ ಲೆಕ್ಕ ಕೊಡಬೇಕಾಗುತ್ತದೆ. Definitely will ask you account what you have done. ಅವರು ನಿಜವಾಗಿಯೂ ಕೇಳುತ್ತಾರೆ, ನೀನು ಏನನ್ನು ಮಾಡಿದ್ಯಾ ನನಗೆ ಹೇಳು ಎಂದು ಕೇಳುತ್ತಾರೆ. Why these people are not able to make profit? ಯಾಕೆ ಈ ಜನರು ಲಾಭವನ್ನು ಪಡೆಯುವುದಕ್ಕೆ ಆಗುತ್ತಿಲ್ಲ? Why they lose the talents? ಯಾಕೆ ಅವರಿಗೆ ಕೊಟ್ಟಂತ ತಲಾಂತನ್ನು ಅವರು ಕಳೆದುಕೊಳ್ಳುತ್ತಿದ್ದಾರೆ? The one question I just want to keep before you. ನಿಮ್ಮ ಮುಂದೆ ಒಂದು ಪ್ರಶ್ನೆ ನೀಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. God asks only one question: where you have lost, where you have gone. ಇಲ್ಲಿ ದೇವರು ನಿಮ್ಮನ್ನು ನೋಡಿ ಬರೀ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ಎಲ್ಲಿ ನೀವು ಕಳೆದುಕೊಂಡಿದ್ದೀರಾ, ಎಲ್ಲಿ ನೀವು ಬಿಟ್ಟಿದ್ದೀರಾ ನಿಮಗೆ ಕೊಟ್ಟಂತ ತಲಾಂತನ್ನು. The first one, where God says, where are you? Now where are you? ಮೊಟ್ಟ ಮೊದಲದಾಗಿ ದೇವರು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ನೀನು ಎಲ್ಲಿ ಇದ್ದೀಯಾ? In Genesis chapter 3 verse 8, God, when he was looking for Adam was missing in his presence. He was away from God's presence. ಇಲ್ಲಿ ಆದಿಕಾಂಡ 3ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನೋಡುವಂತ ಸಮಯದಲ್ಲಿ ದೇವರು ಆದಾಮನಿಗಾಗಿ ಹುಡುಕುತ್ತಿದ್ದಾರೆ. ಯಾಕಂದ್ರೆ ಆದಾಮನು ದೇವರ ಪ್ರಸನ್ನತೆಯಿಂದ ಆತನು ಅಲ್ಲಿಂದ ಹೊರಟು ಹೋಗಿದ್ದಾನೆ. So when they heard the voice of God walking in the garden of that day, Adam and his wife hid themselves from the presence of the Lord among the trees of the garden. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. God asks, where are you? Adam, where are you? ಅಲ್ಲಿ ದೇವರು ಕೇಳುತ್ತಾರೆ, ಆದಾಮನೇ ನೀನು ಎಲ್ಲಿ ಇದ್ದೀಯಾ? Today the same question is coming to you. Now where are you? ಈ ದಿನದಲ್ಲಿಯೂ ಸಹ ಇದೇ ಪ್ರಶ್ನೆ ನಿಮಗೆ ಬರುತ್ತಿದೆ, ನೀವು ಎಲ್ಲಿ ಇದ್ದೀರಾ? You are supposed to be in the presence of God. ನೀವು ದೇವರ ಪ್ರಸನ್ನತೆಯಲ್ಲಿ ಕಾಣಬೇಕು. You are supposed to tend the garden which God has given you. ದೇವರು ನಿಮಗೆ ಕೊಟ್ಟಿರುವಂತ ತೋಟದಲ್ಲಿ ನೀವು ಅಲ್ಲಿ ಇರಬೇಕು. But now you are hiding. ಆದ್ರೆ ನೀನು ಈಗ ಅಲ್ಲಿ ಒಳಗಡೆ ಹೋಗಿ ನುಸಿಕೊಂಡಿದ್ದೀಯಾ. You do not want to see God in your life. ನಿನ್ನ ಜೀವನದಲ್ಲಿ ದೇವರನ್ನು ನೋಡುವುದಕ್ಕೆ ನೀನು ಇಷ್ಟಪಡುತ್ತಿಲ್ಲ. You do not want to communicate with God. ದೇವರ ಸಂಗಡ ಸಂಭಾಷಣೆ ಮಾಡುವುದಕ್ಕೂ ನೀನು ಇಷ್ಟಪಡುತ್ತಿಲ್ಲ. Now his presence is not giving you joy. ಆತನ ಪ್ರಸನ್ನತೆ ನಿಮಗೆ ಈಗ ಆನಂದವನ್ನು ತರುತ್ತಿಲ್ಲ. Somehow you want to go away from him. ಹೇಗಾದರೂ ಮಾಡಿ ಆತನ ಪ್ರಸನ್ನತೆಯಿಂದ ದೂರ ಹೋಗಬೇಕು. Why? ಯಾಕೆ? Because Adam and Eve committed sin. ಯಾಕಂದ್ರೆ ಆದಾಮ್ ಮತ್ತೆ ಅವಳು ಪಾಪವನ್ನು ಮಾಡಿದರು. So when we commit sin, we cannot stand in the presence of God. ನಾವು ಪಾಪವನ್ನು ಮಾಡುವಂತ ಸಮಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಾವು ನಿಲ್ಲುವುದಕ್ಕೆ ಆಗುವುದಿಲ್ಲ. People who are committing sins cannot love the presence of God. ಯಾವ ವ್ಯಕ್ತಿಗಳು ಪಾಪವನ್ನು ಮಾಡುತ್ತಿದ್ದಾರೋ ಅವರು ದೇವರ ಪ್ರಸನ್ನತೆಯನ್ನು ಪ್ರೀತಿಸುವುದಕ್ಕೆ ಆಗುವುದಿಲ್ಲ. Because they are already naked. ಯಾಕಂದ್ರೆ ಅವರು ಬೆತ್ತಲೆತನದಲ್ಲಿ ಕಾಣಲ್ಪಡುತ್ತಿದ್ದಾರೆ. When sin enters in our life, my dear friend, it makes us naked. ಒಂದು ವೇಳೆ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ಒಂದು ವೇಳೆ ಪಾಪವು ನಮ್ಮ ಜೀವನವನ್ನು ಅದು ಹಿಂಬಾಲಿಸಿಕೊಂಡು ನಮ್ಮ ಒಳಗಡೆ ಬರುವುದಾದರೆ ನಾವು ಬೆತ್ತಲೆತನದಲ್ಲಿ ಕಾಣಲ್ಪಡುತ್ತೇವೆ. It removes all the coverings and puts us into shame. ನಾವು ಒದ್ದಿಕೊಂಡ ಎಲ್ಲ ವಸ್ತ್ರಗಳನ್ನು ಅದು ಬಿಚ್ಚಿ ಇಟ್ಟು ನಮ್ಮನ್ನು ಅಲ್ಲಿ ನೋಡಬೇಕಾದ್ರೆ ಅಪಹಾಸ್ಯಕ್ಕೆ ಗುರಿ ಮಾಡುತ್ತದೆ. Eve thought that she will put to fame, but unfortunately it was not fame, it was shame. ಅಲ್ಲಿ ಅವಳು ಅಂದುಕೊಂಡಳು ಇದರಿಂದ ನನಗೆ ಮಹಿಮೆ ಉಂಟಾಗುತ್ತದೆ ಎಂದು, ಆದರೆ ಆಕೆಯು ಪರಿಹಾಸ್ಯಕ್ಕೆ ಗುರಿಯಾದಳು. Hallelujah. Hallelujah. If we commit sins, my dear friend, we cannot be closer to God. That's why many people cannot come to church because they are into sinful activities. ನಾವು ಪಾಪವನ್ನು ಮಾಡುವಂತ ಸಮಯದಲ್ಲಿ ದೇವರ ಪ್ರಸನ್ನತೆಯ ಒಳಗಡೆ ಬರುವುದಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಪ್ರೀತಿಯುಳ್ಳ ಸ್ನೇಹಿತರೆ, ಅನೇಕ ಜನರು ಈ ದಿನದಲ್ಲಿ ಸಭೆಗೆ ಬರುವುದಕ್ಕೆ ಆಗುತ್ತಿಲ್ಲ. ಯಾಕಂದ್ರೆ ಅವರು ಪಾಪದಲ್ಲಿ ಇನ್ನ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. They can't sit in prayers. ಅವರು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. It will be so inconvenient to be in the presence of God.
ದೇವರ ಪ್ರಸನ್ನತೆಯಲ್ಲಿ ಕಾಣಲ್ಪಡುವುದು ಬಹಳ ಕಷ್ಟಕರವಾಗಿ ಅವರ ಜೀವನದಲ್ಲಿ ಕಾಣಲ್ಪಡುತ್ತಿದೆ. You have to hide yourself somewhere from the presence of God, from the sight of God. ನಿಮ್ಮನ್ನು ನೀವೇ ಅಡಗಿಕೊಳ್ಳಬೇಕು ದೇವರ ಪ್ರಸನ್ನತೆಯಲ್ಲೂ ಮತ್ತು ದೇವರ ಕಣ್ಣಿನ ಮುಂದೆ ಕಾಣದಂತೆ. Now, no more prayers, ಇನ್ನು ಮುಂದೆ ಪ್ರಾರ್ಥನೆ ಇಲ್ಲ, no more Bible reading, ದೇವರ ವಾಕ್ಯವನ್ನು ಓದುವುದಕ್ಕೆ ಸಮಯವಿಲ್ಲ, no more church attending, ಸಭೆಗೆ ಬರುವುದನ್ನು ಬಿಟ್ಟು ಬಿಡುತ್ತಾರೆ, no more prayer meetings. ಪ್ರಾರ್ಥನೆಯ ಕೂಟಗಳಿಗೂ ಸಹ ಹೋಗುವುದಿಲ್ಲ. Why? ಯಾಕೆ? Something else is in you. ನಿಮ್ಮ ಒಳಗಡೆ ಏನೋ ಬೇರೆ ಒಂದು ಕಾರ್ಯ Oh, ಇದೆ. where are you, Adam? Where are you now? ಆದಾಮನೇ ಎಲ್ಲಿದ್ಯಾ, ಯಾವ ಸ್ಥಳದಲ್ಲಿ ಇದ್ದೀಯಾ ಈಗ? We can see our children in a home. As they grow, when they get into sinful activities, slowly they go away from parents. ನಾವು ನಮ್ಮ ಮಕ್ಕಳನ್ನು ನೋಡಬಹುದು, ಮನೆಗಳಲ್ಲಿ ಅವರು ಬೆಳೆದು ಬರುವಂತ ಸಮಯದಲ್ಲಿ ಅವರು ನಿಧಾನಗತಿಯಲ್ಲಿ ಪಾಪದ ಕಾರ್ಯಗಳಿಗೆ ಹೋಗುವಂತ ಸಮಯದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಅಗಲಿ ಹೋಗುವುದಕ್ಕೆ ಪ್ರಾರಂಭಿಸುತ್ತಾರೆ. As long as they are innocent, they'll come, they'll laugh with you, they'll talk with you, they'll be around you. ಅವರು ಏನು ಮಾಡದೇ ಇರುವಂತ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಮಾತ್ರವೇ ನಿಮ್ಮ ಸಂಗಡ ಬರುತ್ತಾರೆ, ಅವರು ನಿಮ್ಮ ಸಂಗಡ ನಗುತ್ತಾರೆ, ಅವರು ನಿಮ್ಮ ಸಂಗಡ ಆಟವಾಡುತ್ತಾರೆ, ಎಲ್ಲವನ್ನು ಮಾಡುತ್ತಾರೆ, ನಿಮ್ಮ ಸಂಗಡ ಎಲ್ಲವನ್ನು ತೋಡಿಕೊಳ್ಳುತ್ತಾರೆ. You can see them, they're joyfully going around you. ನೀವು ಚೆನ್ನಾಗಿ ನೋಡಬಹುದು, ನಿಮ್ಮ ಮುಂದಗಡೆ ನಿಮ್ಮ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ನಗುತ್ತಾ ಓಡಾಡುತ್ತಿರುತ್ತಾರೆ. But when they committed some sin, ಆದ್ರೆ ಒಂದು ವೇಳೆ ಒಂದು ಪಾಪವನ್ನು ಮಾಡುವುದಾದರೆ you have to ask them, hey, where are you? Where are you? ನೀವು ಅವರನ್ನು ಕೇಳಬೇಕು, ಎಲ್ಲಿದ್ದೀಯಾ, ಎಲ್ಲಿದ್ದೀಯಾ? They will be hiding in any of your room. ಅವರು ಯಾವುದೋ ಒಂದು ರೂಮಿನಲ್ಲಿ ಅಡಗಿ ಕುಳಿತಿರುತ್ತಾರೆ. Have you seen people, children going inside the room, locking the door? ನೀವು ನಿಮ್ಮ ಮಕ್ಕಳನ್ನು ನೋಡಿದ್ದೀರಾ, ಅವರು ರೂಮಿನ ಒಳಗಡೆ ಹೋಗಿ ಅದಕ್ಕೆ ಚಿಲಕವನ್ನು ಹಾಕುತ್ತಾರೆ. Why do they lock? ಯಾಕೆ ಚಿಲಕವನ್ನು ಹಾಕುತ್ತಾರೆ? Have you seen the children? ನಿಮ್ಮ ಮಕ್ಕಳನ್ನು ಗಮನಿಸಿ ನೋಡಿದ್ದೀರಾ? When they are little deep into it, if they are reading a wrong books, if they are communicating with a wrong person, if they are doing some mischievous things which they don't want their parents to see, without even a say to their parents, simply they walk into the room, close the door, and tell, I'm reading. Hey, where are you? Oh, I'm very busy, I'm reading. ಒಂದು ವೇಳೆ ನಿಮ್ಮ ಮಕ್ಕಳನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಒಂದು ವೇಳೆ ಅವರು ಕೆಟ್ಟದಾದ ಪುಸ್ತಕವನ್ನು ಓದುತ್ತಿರುವುದಾದರೆ, ಇಲ್ಲವಾದರೆ ಕೆಟ್ಟದಾದ ಒಂದು ವ್ಯಕ್ತಿಯ ಸಂಗಡ ಸಂಭಾಷಣೆ ಮಾಡುತ್ತಿರುವುದಾದರೆ, ಇಲ್ಲವಾದರೆ ಏನಾದರೂ ಕೆಟ್ಟದಾಗಿ ಕೆಲಸಗಳನ್ನು ಮಾಡುತ್ತಿರುವುದಾದರೆ, ಅವರು ಏನು ಮಾಡುತ್ತಾರೆ, ನಿಧಾನಗತಿಯಲ್ಲಿ ರೂಮಿನ ಒಳಗಡೆ ಹೋಗಿ ಚಿಲಕವನ್ನು ಹಾಕಿಕೊಳ್ಳುತ್ತಾರೆ. ನೀವು ಒಂದು ವೇಳೆ ಅವರನ್ನು ಕೇಳುವುದಾದರೆ ಏನು ಮಾಡುತ್ತಿದ್ದೀಯ ಎಂದು ಕೇಳುವಂಥ ಸಮಯದಲ್ಲಿ ಅವರು ಹೇಳುತ್ತಾರೆ, ನಾನು ಓದುತ್ತಿದ್ದೇನೆ ಎಂದು ಅವರು ಹೇಳುತ್ತಾರೆ. Correct? ಸರಿಯಲ್ಲವೇ? Mind you, ಗಮನಿಸಿ ನೋಡಿ, the children are in deep trouble. ಆ ಒಂದು ಮಕ್ಕಳು ಬಹಳ ಕಷ್ಟಕರವಾದ ವ್ಯಸನಕರವಾದ ಪರಿಸ್ಥಿತಿಯಲ್ಲಿದ್ದಾರೆ. They are not open to their parents. ಅವರು ತಮ್ಮ ತಂದೆ ತಾಯಿಗಳಿಗೆ ಹೇಳುವಂತ ರೀತಿಯಲ್ಲಿ ಅವರ ಪರಿಸ್ಥಿತಿ ಇಲ್ಲ. They can't face the parents' face. ಅವರು ತಂದೆ ತಾಯಿಗಳ ಮುಖಗಳನ್ನು ನೋಡುವುದಕ್ಕೂ ಅವರಿಂದ ಸಾಧ್ಯವಾಗುತ್ತಿಲ್ಲ. But they have a lot of Facebook entries. They make Facebooks and they send messages in the Facebook, but they can't face their fathers and mother. ಈ ದಿನದಲ್ಲಿ ನೋಡಬೇಕಾದ್ರೆ ಮಕ್ಕಳು ಫೇಸ್ಬುಕ್ಕಿನಲ್ಲಿ ಮೆಸೇಜ್ಗಳನ್ನು ಕಳುಹಿಸುತ್ತಾರೆ, ಆದರೆ ತಮ್ಮ ತಂದೆ ತಾಯಿಗಳನ್ನು ಅವರ ಮುಖಗಳನ್ನು ನೋಡುವುದಕ್ಕೆ ಅವರಿಂದ ಸಾಧ್ಯವಾಗುವುದಿಲ್ಲ. Have you seen your children having even 12-13 years age students, our children having Facebook account? ಈ ದಿನದಲ್ಲಿ ನೋಡಿದ್ದೀರಾ, ಒಂದು 12-13 ವರ್ಷದಲ್ಲಿ ಇರುವಂತ ಮಕ್ಕಳಿಗೂ ಸಹ ಫೇಸ್ಬುಕ್ ಅಕೌಂಟ್ ಅಲ್ಲಿ ಇರುತ್ತೆ. ನಿಮ್ಮ ಮಕ್ಕಳನ್ನು ಗಮನಿಸಿ ನೋಡಿದ್ದೀರಾ? But they can't face their parents. ಆದರೆ ತಮ್ಮ ತಂದೆ ತಾಯಿಗಳನ್ನು ನೋಡುವುದಕ್ಕೆ, ಅವರ ಮಕ್ಕಳನ್ನು ನೋಡುವುದಕ್ಕೂ ಅವರಿಂದ ಸಾಧ್ಯವಾಗುತ್ತಿಲ್ಲ. These children are really a faceless people and they are not worthy to be in the presence of God. ಈ ರೀತಿಯಾದ ಮಕ್ಕಳು ಅವರು ದೇವರ ಸಮ್ಮುಖದಲ್ಲಿಯೂ ಮತ್ತೆ ತಂದೆ ತಾಯಿಗಳ ಮಕ್ಕಳನ್ನು ನೋಡುವುದಕ್ಕೂ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಾರೆ. They are in shame. ಅವರು ನೋಡಬೇಕಾದ್ರೆ ಅಪಹಾಸ್ಯಕ್ಕೆ ಒಳಗಾಗಿದ್ದಾರೆ. Hiding themselves in the corner of a home. ಮನೆಗಳಲ್ಲಿ ಯಾವುದೋ ಒಂದು ಕೋಣೆಯಲ್ಲಿ ಅವರು ಅಡಗಿ ಕುಳಿತಿದ್ದಾರೆ. Where are you, Adam? Where are you? ಆದಾಮನೇ ಎಲ್ಲಿದ್ದೀಯಾ? And he said, I'm hiding because I'm naked. ಆತನ ಉತ್ತರ ಏನೆಂದರೆ, ಆತನು ಹೇಳುತ್ತಾನೆ, ನಾನು ಅಡಗಿ ಕುಳಿತುಕೊಂಡಿದ್ದೇನೆ, ಯಾಕಂದ್ರೆ ನಾನು ಬೆತ್ತಲೆತನದಲ್ಲಿದ್ದೇನೆ. At least that man was truthful enough to tell the truth to God.
ಈ ಒಂದು ವ್ಯಕ್ತಿನ ಗಮನಿಸಿ ನೋಡಬೇಕಾದ್ರೆ ಆತನು ದೇವರಿಗೆ ನಿಜವನ್ನೇ ಹೇಳುತ್ತಿದ್ದಾನೆ. Yes, I am naked now. ಈಗ ನಾನು ಬೆತ್ತಲೆತನದಲ್ಲಿದ್ದೇನೆ. But our children, no, I'm reading some computers. I'm doing some computer work. What is that computer work? They'll be seeing all nasty figures, nasty communications, dirty things that do it. But they say, I'm into computer. ಆದರೆ ನಮ್ಮ ಮಕ್ಕಳನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಅವ್ರು ಹೇಳುತ್ತಾರೆ, ನೀನು ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನೆ ಕೇಳುವಂಥ ಸಮಯದಲ್ಲಿ ಅವ್ರು ಹೇಳುತ್ತಾರೆ, ನಾನು ಕಂಪ್ಯೂಟರನ್ನು ಯೂಸ್ ಮಾಡುತ್ತಿದ್ದೇನೆ. ಏನನ್ನು ಮಾಡುತ್ತಿದ್ದಾರೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ಅವರು ಮಾಡುತ್ತಿರುವಂಥ ಕೆಲಸವೇನು? ತಪ್ಪಾದ ಚಿತ್ರೀಕರಣವನ್ನು ನೋಡುತ್ತಿರುತ್ತಾರೆ, ತಪ್ಪಾದ ಒಂದು ಸಂಭಾಷಣೆಗಳನ್ನು ಮಾಡುತ್ತಿರುತ್ತಾರೆ, ತಪ್ಪಾದ ಕಲ್ಪನೆಗಳಲ್ಲಿ ಒಳಗಾಗಿರುತ್ತಾರೆ. God is looking for you. And God knows where you are. He knows where you are. But you identify yourself, my dear friend. Today, if you are gone away from God, if you lost your presence of God, and if you don't like the presence of God, you don't love God, you don't pray to God, today God's asking you, where are you? Identify yourself. Identify where you are now. ದೇವರಿಗೆ ಚೆನ್ನಾಗಿ ಗೊತ್ತು ನೀನು ಎಲ್ಲಿದ್ದೀಯಾ ಎಂದು. ಆದರೆ ಈ ದಿನದಲ್ಲಿ ದೇವರು ಕೇಳುತ್ತಿದ್ದಾನೆ, ಪ್ರಶ್ನೆ ಮಾಡುತ್ತಿದ್ದಾನೆ, ನೀನು ಎಲ್ಲಿದ್ದೀಯಾ? ಒಂದು ವೇಳೆ ನೀನು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಿರುವುದಾದರೆ, ಒಂದು ವೇಳೆ ನೀನು ದೇವರ ಪ್ರೀತಿಯನ್ನು ಕಳೆದುಕೊಂಡಿರುವುದಾದರೆ, ಆತನ ಸಂಭಾಷಣೆಯನ್ನು ಕಳೆದುಕೊಂಡಿರುವುದಾದರೆ, ನಿನ್ನ ಬಳಿಯಲ್ಲಿ ದೇವರು ಪ್ರಶ್ನೆ ಕೇಳುತ್ತಿದ್ದಾರೆ, ನೀನು ಎಲ್ಲಿ ಇದ್ದೀಯಾ? Many people come out with excuses. I'm very busy with my work. I'm busy with that. I'm busy with that. My dear friend, what busyness can come before God? ಅನೇಕ ಜನರು ಈ ರೀತಿಯಾದ ಉದಾಹರಣೆಗಳನ್ನು ಕೊಡುವುದಕ್ಕೆ ಪ್ರಾರಂಭಿಸುತ್ತಾರೆ. ನಾನು ನನ್ನ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದೇನೆ, ನಾನು ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ದೇನೆ ಎಂದು. ದೇವರಿಗೆ ಸಮಯ ಕೊಡುವುದಕ್ಕೆ ಯಾವುದರಲ್ಲಿ ಬ್ಯುಸಿಯಾಗಿ ಕಾಣಲ್ಪಡುತ್ತಿದ್ದೀರಾ? So you are accountable. You are accountable to God. He knows, and He will call you and ask you, oh Adam, where are you? Now you are in shame. ನೀವು ದೇವರಿಗೆ ಜವಾಬ್ದಾರಿತನದಿಂದ ಆತನಿಗೆ ಲೆಕ್ಕ ಕೊಡುವಂತವರಾಗಿದ್ದೀರಾ. ಅದರ ನಿಮಿತ್ತವಾಗಿ ಆತನು ಬಂದು ಪ್ರಶ್ನೆ ಕೇಳುತ್ತಾನೆ, ಆದಾಮನೇ ನೀನು ಎಲ್ಲಿ ಇದ್ದೀಯಾ? The next question God asks is, where is your brother? ಎರಡನೇದಾಗಿ ಅಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನಿನ್ನ ಸಹೋದರನು ಎಲ್ಲಿದ್ದಾನೆ? In Genesis chapter 4 verse 9, God asks Cain. He comes to Cain and asked him, where is your brother? ಅಲ್ಲಿ ಆದಿಕಾಂಡ 4ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ದೇವರು ಕಾಯನನ ಬಳಿಗೆ ಬಂದು ಅಲ್ಲಿ ದೇವರು ಪ್ರಶ್ನೆಯನ್ನು ಮಾಡುತ್ತಾರೆ, ನಿನ್ನ ತಮ್ಮನು ಎಲ್ಲಿದ್ದಾನೆ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ. Hello. Is not only God is bothered about you, He is bothered about the people around you, the one God has given to you as a brother, sister, children, wife, husband. Everything God is bothered about what He has given to you. ದೇವರು ಬರೀ ನಿಮ್ಮನ್ನು ಕುರಿತು ಮಾತ್ರ ಯೋಚನೆ ಮಾಡುತ್ತಾನೆ ಎಂದು ತಿಳಿದುಕೊಳ್ಳಬೇಡಿರಿ. ನಿಮಗೆ ಕೊಟ್ಟಿರುವಂತವರನ್ನು ಕುರಿತು ಸಹ ದೇವರು ಯೋಚನೆ ಮಾಡುವಂತವನಾಗಿದ್ದಾನೆ. ನಿಮಗೆ ಕೊಟ್ಟಿರುವಂತ ಸಹೋದರನಿರಬಹುದು, ಸಹೋದರಿ ಇರಬಹುದು, ಮಕ್ಕಳಿರಬಹುದು, ಹೆಂಡತಿ ಇರಬಹುದು, ಗಂಡನಿರಬಹುದು, ಎಲ್ಲರನ್ನು ಕುರಿತು ಆತನು ಯೋಚನೆ ಮಾಡುವಂತ ದೇವನಾಗಿದ್ದಾನೆ. Hallelujah. Hallelujah. You are responsible for the people God has given to you. ನಿನಗೆ ಕೊಟ್ಟಿರುವಂತ ಜನರ ಮೇಲೆ ನಿನಗೆ ಜವಾಬ್ದಾರಿತನವನ್ನು ದೇವರು ಕೊಟ್ಟಿದ್ದಾನೆ. You may ask, why should I? In what way I'm responsible for this? They are doing their work, their life is their hand, my life is my hand. ನೀವೊಂದು ಪ್ರಶ್ನೆಯನ್ನು ಕೇಳಬಹುದು, ಯಾವ ರೀತಿಯಾಗಿ ನಾನು ಜವಾಬ್ದಾರಿತನದಲ್ಲಿ ನಾನು ನಡೆದುಕೊಳ್ಳಬೇಕು? ಯಾಕಂದ್ರೆ ಅದು ಅವರ ಜೀವನ, ಅವರು ಏನೋ ಒಂದು ಕೆಲಸದಲ್ಲಿ ಅವರು ತಮ್ಮ ಕಾರ್ಯಗಳಲ್ಲಿ ವೃತ್ತರಾಗಿದ್ದಾರೆ, ನಾನು ಯಾಕೆ ಜವಾಬ್ದಾರಿತನವನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಕೇಳಬಹುದು. The one thing is, you are responsible for the people God has given to you. ಆದರೆ ಒಂದನ್ನು ಮಾತ್ರ ತಿಳಿದುಕೊಳ್ಳಿರಿ, ದೇವರು ನಿಮಗೆ ಕೊಟ್ಟಿರುವಂತ ವ್ಯಕ್ತಿಗಳಿಗೆ ನೀವೇ ಜವಾಬ್ದಾರವನ್ನು ವಹಿಸಿಕೊಳ್ಳಬೇಕು. Hallelujah. Hallelujah. And are we setting an example for them so that they follow us and be in the presence of God? ನಾವು ಅವರಿಗೆ ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿ, ನಾವು ದೇವರನ್ನು ಯಾವ ರೀತಿಯಾಗಿ ಅವನು ಹಿಂಬಾಲಿಸಬೇಕೆಂದು ನಾವು ನಮ್ಮನ್ನು ನಾವೇ ಉದಾಹರಣೆಯಾಗಿ ಅವರಿಗೆ ತೋರಿಸಿಕೊಡುತ್ತಿದ್ದೇವಾ? Are we setting example for our brothers, sisters, family members that they will follow God?
ನಾವು ನಮ್ಮ ಸಹೋದರರಿಗೆ ಸಹೋದರಿಗಳಿಗೆ ಇಲ್ಲವಾದ ನಮ್ಮ ಕುಟುಂಬದವರಿಗೆ ನಾವು ಒಂದು ಮಾದರಿಯ ರೀತಿಯಲ್ಲಿ ನಾವು ಅವರಿಗೆ ತೋರಿಸಿಕೊಳ್ಳುತ್ತಿದ್ದೀವಾ ದೇವರನ್ನು ಯಾವ ರೀತಿಯಾಗಿ ಹಿಂಬಾಲಿಸಬೇಕೆಂದು? No, I'm only holy, I'm only sanctified person, I only taken water baptism filled with the Holy Ghost. Every Sunday I only attend every. And God says, all that is fine, my dear friend. Where is your brother? Your brother is not here in the church. And what happened to him? ಇಲ್ಲಿ ಒಂದು ವೇಳೆ ನೀವು ಹೇಳಬಹುದು, ನಾನು ಪರಿಶುದ್ಧನಾಗಿದ್ದೇನೆ, ನಾನು ಪಾಪದಿಂದ ತೊಳೆಯಲ್ಪಟ್ಟಿದ್ದೇನೆ, ನಾನು ದೇವರ ಆಲಯಕ್ಕೆ ಬರುತ್ತೇನೆ, ನಾನು ಆತನ ಪ್ರಸನ್ನತೆಯಿಂದ ತುಂಬಿಕೊಂಡಿದ್ದೇನೆ, ಎಲ್ಲವನ್ನು ನೀವು ಹೇಳಬಹುದು. ಆದರೆ ದೇವರು ಎಲ್ಲದಕ್ಕೂ ಸರಿ, ನೀನು ಎಲ್ಲವನ್ನು ಸರಿಯಾಗೇ ಮಾಡುತ್ತಿದ್ದೀಯಾ. ಆದರೆ ದೇವರು ನಿನ್ನನ್ನು ನೋಡಿ ಪ್ರಶ್ನೆ ಕೇಳುತ್ತಾರೆ, ನಿನ್ನ ಸಹೋದರನು ಎಲ್ಲಿ, ನಿನ್ನ ಸಹೋದರಿಯು ಎಲ್ಲಿ, ಯಾಕೆ ಸಭೆಯಲ್ಲಿ ಕೂಡಿ ಬರುತ್ತಿಲ್ಲ ಎಂದು ದೇವರು ನಿಮ್ಮನ್ನು ನೋಡಿ ಪ್ರಶ್ನೆ ಮಾಡುವಂತವರಾಗಿದ್ದಾರೆ. Hallelujah. ಹಲ್ಲೆಲೂಯಾ. If you say, am I responsible for them? ನೀವೊಂದು ವೇಳೆ ಪ್ರಶ್ನೆ ಕೇಳುವುದಾದರೆ, ನಾನು ಜವಾಬ್ದಾರಿತನವನ್ನು ತೆಗೆದುಕೊಳ್ಳಬೇಕೆಂದು ಕೇಳುವುದಾದರೆ, God said, hello, Cain, I given a brother to you. I given your brother to you. What happened? His blood is crying to me. ಈ ರೀತಿಯಾಗಿ ನೀವು ಪ್ರಶ್ನೆ ಕೇಳುವುದಾದರೆ, ಇಲ್ಲಿ ನೋಡಬೇಕಾದ್ರೆ ಕಾಯಿನನನ್ನು ಸಹ ದೇವರು ಪ್ರಶ್ನೆಯನ್ನು ಕೇಳುವಂತ ಸಮಯದಲ್ಲಿ ಅಲ್ಲಿ ದೇವರು ಹೇಳುತ್ತಾರೆ ಕಾಯಿನನಿಗೆ, ನೀನು ಏನನ್ನು ಮಾಡಿದ್ದೀಯಾ, ಆತನ ರಕ್ತವು ಬಂದು ನನಗೆ ಅದು ವಿಜ್ಞಾಪಿಸುತ್ತಿದೆ ಎಂದು ದೇವರು ಹೇಳುತ್ತಾರೆ. Cain says, I'm not responsible. Am I responsible for my brother? ಕಾಯಿನನು ಹೇಳುತ್ತಾನೆ, ನನ್ನ ಸಹೋದರನಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾ, ನಾನು ಅದಕ್ಕೆ ಜವಾಬ್ದಾರಿತನವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. God said, hello, what? His blood is crying to me. He is not saved and he is doing lot of criminal activities. He has fallen down and his blood is crying to me. ಇಲ್ಲಿ ನೋಡುವಂತ ಸಮಯದಲ್ಲಿ ಕಾಯಿನನು ಹೇಳುವಂತ ಸಮಯದಲ್ಲಿ ದೇವರು ಹೇಳುತ್ತಾರೆ, ಆತನ ರಕ್ತವು ನನಗೆ ಬಂದು ಕೂಗುತ್ತಿದೆ, ಅದು ಮಾತ್ರ ನೀನು ತಪ್ಪಾದ ಕೆಟ್ಟದಾದ ಕಾರ್ಯಗಳನ್ನು ಮಾಡಿದ್ಯಾ, ಅದರ ನಿಮಿತ್ತವಾಗಿ ಆತನ ರಕ್ತವು ನನ್ನ ಬಳಿಗೆ ಬಂದು ಕೂಗುವುದಕ್ಕೆ ಪ್ರಾರಂಭಿಸುತ್ತಿದೆ ಎಂದು ದೇವರು ಹೇಳುತ್ತಾರೆ. Hallelujah. ಹಲ್ಲೆಲೂಯಾ. If you yourself not setting an example, if your elder brother is a criminal, is a drunkard, a womanizer, can you expect his brother to be a good man? ನೀನು ಒಂದು ವೇಳೆ ಸಹೋದರನಾಗಿರುವಂಥ ಸಮಯದಲ್ಲಿ ಒಂದು ವೇಳೆ ನೀನು ಕುಡಿಕತನದಲ್ಲಿ ಇರುವುದಾದರೆ, ಇಲ್ಲವಾದ ಕೆಟ್ಟದಾದ ಕಾರ್ಯಗಳಲ್ಲಿ ತಪ್ಪಾದ ಕಾರ್ಯಗಳಲ್ಲಿ ನೀನು ನಡೆಸಿಕೊಂಡು ಹೋಗುತ್ತಿರುವುದಾದರೆ, ನೀವು ನಿಮ್ಮ ಸಹೋದರರಿಗೆ ಸಹೋದರಿಗಳಿಗೆ ಉದಾಹರಣೆಯಾಗಿ ಮಾದರಿಯಾಗಿ ಇರುವುದಕ್ಕೆ ಸಾಧ್ಯನಾ? How do they grow? ಯಾವ ರೀತಿಯಾಗಿ ಅವರು ಬೆಳೆದು ಬರುತ್ತಾರೆ? Just imagine, are you setting an example for your brother to follow? ನೀವು ನಿಮ್ಮನ್ನೇ ಉದಾಹರಣೆಯಾಗಿ ನಿಮ್ಮ ಸಹೋದರರಿಗೆ ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ನೀವು ಅಲ್ಲಿ ಉದಾಹರಣೆಯಾಗಿ ನೋಡಿಕೊಳ್ಳುತ್ತಿದ್ದೀರಾ? You can't say to brother, I only got spoiled man, what to do, it's my life, but at least you be a very good man. Can you say that? ನೀವು ಈ ರೀತಿಯಾಗಿ ಹೇಳುವುದಕ್ಕೆ ಸಾಧ್ಯನಾ? ನಾನು ಕೆಟ್ಟು ಹೋಗಿದ್ದೇನೆ, ನನ್ನನ್ನು ನೀನು ಹಿಂಬಾಲಿಸಬೇಡ, ನೀನಾದರೂ ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡು ಹೋಗು ಎಂದು ಅವರಿಗೆ ಉದಾಹರಣೆಯ ರೀತಿಯಲ್ಲಿ ಹೇಳುವುದಕ್ಕೆ ಸಾಧ್ಯನಾ? What right you have to tell him to be a right man? ನೀನು ಆತನಿಗೆ ನೀತಿವಂತನಾಗು ಎಂದು ನಿನಗೆ ಎಷ್ಟರವರೆಗೂ ಅಲ್ಲಿ ಒಂದು ಮರ್ಯಾದೆ ಉಂಟು ಹೇಳುವುದಕ್ಕೆ? Hallelujah. Set an example. ಉದಾಹರಣೆಯನ್ನು ಅಲ್ಲಿ ತೋರಿಸಿರಿ. You are the example. God has given all these people into your hand. Lead them to presence of God. Don't throw them out. ದೇವರು ನಿಮ್ಮ ಕೈಯಲ್ಲಿ ಈ ಒಂದು ವ್ಯಕ್ತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ದೇವರ ಪ್ರಸನ್ನತೆಯ ಒಳಗಡೆ ಅವರ ಕರೆದುಕೊಂಡು ಬನ್ನಿರಿ. ದೇವರ ಪ್ರಸನ್ನತೆಯಿಂದ ಅವರನ್ನು ದೂರಕ್ಕೆ ತಳ್ಳಿ ಬಿಡಬೇಡಿರಿ. If you yourself is a sinful man, a criminal, how will you allow your younger ones to come to God? You are a murderer. ಒಂದು ವೇಳೆ ನೀನೇ ಪಾಪ ಮಾಡುವಂತವನಾಗಿ, ಅದು ಮಾತ್ರವಲ್ಲ ಕೆಟ್ಟ ಕಾರ್ಯಗಳಲ್ಲಿ ನೀನು ತೊಡಗಿಕೊಂಡಿರುವುದಾದರೆ, ನಿಮ್ಮ ಚಿಕ್ಕ ಸಹೋದರಿಯನ್ನು ಯಾವ ರೀತಿಯಾಗಿ ದೇವರ ಪ್ರಸನ್ನತೆಯ ಒಳಗಡೆ ಕರೆದುಕೊಂಡು ಬರುವುದಕ್ಕೆ ಸಾಧ್ಯ? ಯಾಕಂದ್ರೆ ನೀನೇ ಕೊಲೆಗಾರನಾಗಿ ಕಾಣಲ್ಪಡುತ್ತಿದ್ದೀಯಾ. You will go to the extent of even killing them. ನೀವು ಅವರನ್ನು ಕೊಲೆ ಮಾಡುವ ಸ್ಥಿತಿಗೂ ಸಹ ಹೋಗುತ್ತೀರಾ. Because your attitude is like that. You are a murderer. ಯಾಕಂದ್ರೆ ನಿನ್ನ ಗುಣ ಲಕ್ಷಣಗಳು ನೋಡುವಂತ ಸಮಯದಲ್ಲಿ ನೀನು ಕೊಲೆಗಾರನ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೀಯಾ. Hello. And as parents, we are responsible for our children. ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ನಾವು ಜವಾಬ್ದಾರಿತನವನ್ನು ತೆಗೆದುಕೊಳ್ಳಬೇಕು. Can you say, how I am responsible for my children? ನೀವು ಒಂದು ವೇಳೆ ಹೇಳುವುದಕ್ಕೆ ಸಾಧ್ಯನಾ, ನನ್ನ ಮಕ್ಕಳಿಗೆ ನಾನು ಯಾವ ರೀತಿಯಾಗಿ ಜವಾಬ್ದಾರಿತನವನ್ನು ತೆಗೆದುಕೊಳ್ಳಬೇಕೆಂದು? Deuteronomy chapter 6 verse 6 says, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 6ನೇ ವಾಕ್ಯ ಹೇಳುತ್ತದೆ, these words which I command to you today shall be
in your house. When you walk by the way, when you lie down, when you rise up, you have to teach your children. You shall teach them diligently to your children. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. Hello, parents. Where are your children? ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? Hello, brothers. Where are your other brothers and sisters? ಸಹೋದರರೇ, ಎಲ್ಲಿ ನಿಮ್ಮ ಸಹೋದರರು ಮತ್ತೆ ಸಹೋದರಿಗಳು? You are accountable to God. ನೀನು ದೇವರಿಗೆ ಲೆಕ್ಕವನ್ನು You ಕೊಡಬೇಕಾಗುತ್ತದೆ. can't say to God saying that, Lord, you have given the children and they grew up on themselves and what can I do? I have not taught anything to them. God said, I have given you the commandments. First of all, you put it into your heart. You put it into your heart and take it to your house. ನೀವು ಒಂದು ವೇಳೆ ಹೇಳಬಹುದು, ದೇವರೇ ನೀನು ಮಕ್ಕಳನ್ನು ಕೊಟ್ಟೆ, ಅವರು ಯಾವ ರೀತಿಯಲ್ಲಿ ಒಂದು ಬೆಳೆದು ಬರುತ್ತಿದ್ದಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಂದು ನೀವು ಹೇಳುವುದಾದರೆ, ದೇವರು ಹೇಳುತ್ತಿದ್ದಾನೆ ಸ್ಪಷ್ಟವಾಗಿ, ನಾನು ನಿನಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ಮೊಟ್ಟ ಮೊದಲಿಗೆ ನೀನು ಅದು ನಿನ್ನ ಹೃದಯದೊಳಗಡೆ ನೀನು ತೆಗೆದುಕೋ, ನಂತರ ನಿನ್ನ ಮನೆಗೂ ಸಹ ತೆಗೆದುಕೊಂಡು ಹೋಗು. Teach your children. ನಿಮ್ಮ ಮಕ್ಕಳಿಗೆ ಅಭ್ಯಾಸಿಸು. How many parents have taken the responsibility of teaching their children? ಎಷ್ಟು ತಂದೆ ತಾಯಿಗಳು ಜವಾಬ್ದಾರಿತನದಲ್ಲಿ ತಮ್ಮ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಅವರು ಜವಾಬ್ದಾರಿತನವನ್ನು ತೆಗೆದುಕೊಂಡಿದ್ದಾರೆ ಈ ದಿನದಲ್ಲಿ? Tell me. ಹೇಳಿರಿ. Are you teaching your children with God's word? ದೇವರ ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸಿಸುತ್ತಿದ್ದೀರಾ? Do they read Bible? ಅವರು ದೇವರ ವಾಕ್ಯವನ್ನು ಓದುತ್ತಾರಾ? Do they understand? ಅವರಿಗೆ ಅರ್ಥವಾಗುತ್ತಿದೆಯಾ? Touch your heart. You are all parents sitting here, and tomorrow you'll come and complain. My children are not doing well, and they become rogues and criminals. ನಿಮ್ಮನ್ನು ನೀವೇ ನಿಮ್ಮ ಹೃದಯಗಳಲ್ಲಿ ಪರೀಕ್ಷಿಸಿ ನೋಡಿ. ನೀವು ತಂದೆ ತಾಯಿಗಳಾಗಿದ್ದೀರಾ, ನೀವು ಇಲ್ಲೇ ಕುಳಿತುಕೊಂಡಿದ್ದೀರಾ, ನಂತರ ಬಂದು ನಮ್ಮ ದೇವ ಸೇವಕರ ಬಳಿಯಲ್ಲಿ ಬಂದು ಹೇಳಬೇಡಿರಿ, ಅವರು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ, ಕೆಟ್ಟದಾಗಿ ಹೋಗಿದ್ದಾರೆ, ರೌಡಿಗಳಾಗಿದ್ದಾರೆ ಎಂದು ಹೇಳಬೇಡಿರಿ. You are responsible. You are accountable. ನೀವು ಲೆಕ್ಕ ಕೊಡಬೇಕು, ನಿಮಗೆ ಜವಾಬ್ದಾರಿತನ ಇರಬೇಕು. God comes to Cain and asks, where is your brother? I have given a brother to you in your hand. What happened to him? His blood is crying unto me. ದೇವರು ಕಾಯಿನನ ಬಳಿಗೆ ಬಂದು ಅವರು ಕೇಳುತ್ತಾರೆ, ನಿನ್ನ ತಮ್ಮನು ಎಲ್ಲಿದ್ದಾನೆ? ನಾನು ನಿನಗೆ ಒಂದು ತಮ್ಮನನ್ನು ಕೊಟ್ಟಿದ್ದೇನೆ, ಆತನ ರಕ್ತವು ಬಂದು ನನ್ನ ಬಳಿಯಲ್ಲಿ ಕೂಗುತ್ತಿದೆ ಎಂದು ದೇವರು ಹೇಳುತ್ತಾರೆ. The next one is, where is your wife? ನಂತರ ಬರುವಂತ ನಿಮ್ಮ ಒಂದು ಪ್ರಶ್ನೆ, ನಿನ್ನ ಹೆಂಡತಿ ಎಲ್ಲಿದ್ದಾಳೆ? Many husbands come to church, but the wives don't come to church. Many wives come and the husbands don't come. ಸಭೆಗಳಲ್ಲಿ ನೋಡಬೇಕಾದ್ರೆ ಗಂಡನು ಬರುವಂತ ಸಮಯದಲ್ಲಿ ಹೆಂಡತಿ ಬರುವುದಿಲ್ಲ, ಹೆಂಡತಿ ಬರುವಂತ ಸಮಯದಲ್ಲಿ ಗಂಡನು ಸಹ ಬರುವುದಿಲ್ಲ. God is worried about your wife. ದೇವರು ನಿಮ್ಮ ಹೆಂಡತಿಯನ್ನು ಕುರಿತು ಆತನು And ಯೋಚಿಸುವಂತವನಾಗಿದ್ದಾನೆ. you are accountable for that. ನೀವು ಅದಕ್ಕೆ ಜವಾಬ್ದಾರಿಯಾಗಿದ್ದೀರಾ? Some people may go to the extent saying that I don't have my wife because I divorced her. ಕೆಲವು ಜನರು ಈ ರೀತಿಯಾಗೂ ಹೇಳುತ್ತಾರೆ, ನನ್ನ ಬಳಿಯಲ್ಲಿ ನನ್ನ ಹೆಂಡತಿ ಇಲ್ಲ, ಯಾಕಂದ್ರೆ ನಾನು ಈಗಾಗಲೇ ಡಿವೋರ್ಸ್ ಅನ್ನು ಕೊಟ್ಟಿದ್ದೇನೆ. Why you have lost your wife? ಯಾಕೆ ನಿನ್ನ ಹೆಂಡತಿಯನ್ನು ನೀನು ಕಳೆದುಕೊಂಡೆ? Count. Hello, you are responsible for every member in your house. God is responsible. Is asking you, where is your wife today? Where and what she is doing? ಈ ದಿನದಲ್ಲಿ ದೇವರು ನಿಮ್ಮನ್ನು ಕೇಳುವಂತವನಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಕಾಣಲ್ಪಡುವಂತ ಪ್ರತಿಯೊಬ್ಬರನ್ನು ಕುರಿತಾಗಿ ನೀವು ಹೊಣೆಗಾರಿಕೆ ಉಳ್ಳವರಾಗಿದ್ದೀರಾ. ಅದು ಮಾತ್ರವಲ್ಲ, ದೇವರು ಪ್ರತ್ಯೇಕವಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ನಿನ್ನ ಹೆಂಡತಿ ಎಲ್ಲಿದ್ದಾಳೆ? Genesis chapter 18 verse 9 says, and the angels of God said to Abraham, where is Sarah your wife? ಇಲ್ಲಿ ಆದಿಕಾಂಡ 18ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ದೇವದೂತರು ಬಂದು ಅಲ್ಲಿ ಅಬ್ರಹಾಮನಿಗೆ ಕೇಳುತ್ತಾರೆ, ನಿನ್ನ ಹೆಂಡತಿಯಾದ ಸಾರಳಲು ಎಲ್ಲಿದ್ದಾಳೆ? Are you not responsible for your wife, my dear friend? ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನ ಹೆಂಡತಿಗೆ ನೀನು ಜವಾಬ್ದಾರಿತನವನ್ನು ತೆಗೆದುಕೊಳ್ಳುವುದಿಲ್ಲವಾ? Good that God asks only for wife. Hello, God is worried about the husbands also.
ಒಂದು ವೇಳೆ ದೇವರು ಬರೀ ಹೆಂಡತಿಯನ್ನು ಕುರಿತಾಗಿ ಮಾತ್ರ ಕೇಳಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಡಿರಿ, ಗಂಡನನ್ನು ಕುರಿತು ಸಹ ದೇವರು ಆತನು ಯೋಚಿಸುವಂತವನಾಗಿದ್ದಾನೆ. At the well, God said to that Samaria lady, go and bring your husband. You only come and asking for, I want a living water. God said, go and bring your husband. Where is he? Where is your husband for the living water? Go and bring him. ಈ ಒಂದು ಸಮಾರ್ಯ ಸ್ತ್ರೀಯನ್ನು ನೋಡುವಂಥ ಸಮಯದಲ್ಲಿ ಆಕೆಯು ಬಾವಿಯ ಅಲ್ಲಿ ಇರುವಂಥ ಸಮಯದಲ್ಲಿ ಆಕೆಯು ದೇವರ ಬಳಿಯಲ್ಲಿ ಜೀವಕರವಾದ ನೀರನ್ನು ಕೇಳುವಂಥ ಸಮಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನು ಆಕೆಯನ್ನು ಕೇಳುತ್ತಾರೆ, ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಅಲ್ಲಿ ದೇವರು ಆಕೆಗೆ ಒಂದು ಆಜ್ಞೆಯನ್ನು ಕೊಡುತ್ತಾರೆ. So where is your wife and where is your husband here in this church today? ಈ ಒಂದು ಸಭೆಯಲ್ಲಿ ನಿನ್ನ ಗಂಡನು ಎಲ್ಲಿ, ನಿನ್ನ ಹೆಂಡತಿಯು ಎಲ್ಲಿ? ಈ ಒಂದು ಸಭೆಯಲ್ಲಿ Where are your children? ನಿನ್ನ ಮಕ್ಕಳು ಎಲ್ಲಿದ್ದಾರೆ? Have you come with as a family here? ನೀವು ಕುಟುಂಬವಾಗಿ ಈ ಒಂದು ಸಭೆಗೆ ಬಂದಿದ್ದೀರಾ? What happened to them? ಏನಾಯಿತು ಅವರಿಗೆ? Why you are not together? ಯಾಕೆ ನೀವು ಒಂದೇ ಕುಟುಂಬವಾಗಿ ಕಾಣಲ್ಪಡುತ್ತಿಲ್ಲ? Why you are not in the presence of God as a family? ಯಾಕೆ ಕುಟುಂಬ ರೀತಿಯಲ್ಲಿ ಒಂದು ದೇವರ ಸಮ್ಮುಖದಲ್ಲಿ ಕಾಣಲ್ಪಡುತ್ತಿಲ್ಲ? Each one walking in their own directions. ಅವರವರಿಗೆ ಇಷ್ಟ ಬಂದ ಮಾರ್ಗಗಳಲ್ಲಿ ಅವರು ಹೋಗುತ್ತಿದ್ದಾರೆ. God asked Abraham, what happened to your wife Sarah? Where she is? ಅಲ್ಲಿ ದೇವರು ಅಬ್ರಹಾಮನನ್ನು ನೋಡಿ ಕೇಳುತ್ತಾನೆ, ನಿನ್ನ ಹೆಂಡತಿಯಾದ ಸಾರಳಲು ಎಲ್ಲಿದ್ದಾಳೆ, ಆಕೆಗೆ ಏನಾಯಿತು? Luckily, Abraham was a very nice man. ಅಲ್ಲಿ ಅಬ್ರಹಾಮನು ಬಹಳ ಒಳ್ಳೆ ತರವಾದ ವ್ಯಕ್ತಿಯಾಗಿದ್ದಾನೆ. He said, Lord, she is not anywhere else. She is in my tent only. ಆತನ ಉತ್ತರ ಏನೆಂದರೆ, ದೇವರೇ, ಆಕೆಯು ಎಲ್ಲೂ ಇಲ್ಲ, ಆಕೆಯು ನನ್ನ ಗುಡಾರದ ಒಳಗಡೆ ಇದ್ದಾಳೆ. Hallelujah. Hallelujah. Whether your wife is in your house or in somebody's house. ನೀವು ಪ್ರಶ್ನೆ ಮಾಡಿ ನೋಡಬೇಕು, ನಿನ್ನ ಹೆಂಡತಿಯು ನಿನ್ನ ಗುಡಾರದ ಒಳಗಡೆ ಇದ್ದಾಳ, ಇಲ್ಲವಾದ್ರೆ ಬೇರೆಯವರ ಗುಡಾರದ ಒಳಗಡೆ ಇದ್ದಾಳ? Whether she loves you or loves somebody else. ಒಂದು ವೇಳೆ ನಿನ್ನನ್ನು ಪ್ರೀತಿ ಮಾಡುತ್ತಾಳ, ಇಲ್ಲವಾದ್ರೆ ಬೇರೆಯೊಬ್ಬರನ್ನು ಪ್ರೀತಿ ಮಾಡುತ್ತಾಳ? Whether she is under your control or somebody's control. ಒಂದು ವೇಳೆ ನಿನ್ನ ಸಂಗಡ ಇದ್ದಾಳ, ಇಲ್ಲವಾದ್ರೆ ಬೇರೆಯವರ ಸಂಗಡ ಅವಳು ಇದ್ದಾಳ? This questions is a wrong questions you may say, but I tell you, God asked, where is your wife Sarah? ನೀವು ಒಂದು ವೇಳೆ ಹೇಳಬಹುದು, ಈ ರೀತಿಯಾದ ಪ್ರಶ್ನೆಗಳು ತಪ್ಪಾದ ಪ್ರಶ್ನೆಗಳು, ಕೇಳಬಾರದು ಎಂದು. ಆದರೂ ಸಹ ದೇವರು ಅಲ್ಲಿ ಕೇಳುತ್ತಾರೆ, ನಿನ್ನ ಹೆಂಡತಿಯಾದ ಸಾರಳಲು ಎಲ್ಲಿ? Can you able to say, my wife is in my tent? ನಿಮ್ಮಿಂದ ಹೇಳುವುದಕ್ಕೆ ಸಾಧ್ಯನಾ, ನನ್ನ ಹೆಂಡತಿಯು ನನ್ನ ಗುಡಾರದಲ್ಲಿಯೇ ಇದ್ದಾಳೆ ಎಂದು? Hallelujah. ಹಲ್ಲೆಲೂಯಾ. God is asking that, now where is your husband and where is your wife? ದೇವರು ಈ ಒಂದು ಪ್ರಶ್ನೆಯನ್ನು ನಿಮ್ಮ ಬಳಿಯಲ್ಲೂ ಸಹ ಕೇಳುತ್ತಿದ್ದಾನೆ, ನಿನ್ನ ಹೆಂಡತಿಯು ಎಲ್ಲಿದ್ದಾಳೆ, ನಿನ್ನ ಗಂಡನು ಎಲ್ಲಿದ್ದಾನೆ? Oh, he is not my husband. ಆತನು ನನ್ನ ಗಂಡನಲ್ಲ. Then who is with you? ನಿನ್ನ ಸಂಗಡ ಇರುವಂತವನು ಯಾರು? If he is not your husband, my dear sister, and who is with you? ಒಂದು ವೇಳೆ ಪ್ರೀತಿಯುಳ್ಳ ಸಹೋದರಿಗೆ, ನೀನು ಒಂದು ವೇಳೆ ಆತ ನನ್ನ ಗಂಡನಲ್ಲ ಎಂದು ಹೇಳುವುದಾದರೆ ಮತ್ತೆ ನಿನ್ನ ಸಂಗಡ ಇರುವಂತ ವ್ಯಕ್ತಿ ಯಾರು? Are you doing prostitution? ಒಂದು ವೇಳೆ ವ್ಯಭಿಚಾರ ಮಾಡುತ್ತಿದ್ದೀಯಾ? Are you living with someone else, leaving your husband? ಒಂದು ವೇಳೆ ನಿನ್ನ ಗಂಡನನ್ನು ತೊರೆದು ಬೇರೆಯವನ ಸಂಗಡ ನೀನು ನಿನ್ನ ಜೀವನವನ್ನು ನಡೆಸುತ್ತಿದ್ದೀಯಾ? What pastor you are asking all this question in church? ಏನು ದೇವ ಸೇವಕರೇ, ಸಭೆಯಲ್ಲಿ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೀರಾ? I'm speaking from Bible. ದೇವರ ವಾಕ್ಯದಿಂದಲೇ ನಾವು ಹೇಳುತ್ತಿದ್ದೇವೆ. Then who is he? ಆ ಒಂದು ವ್ಯಕ್ತಿ ಯಾರು? Go and bring him. ಆತನನ್ನು ಕರೆದುಕೊಂಡು ಬಾ. That will be a change. You are accountable to God for every action that you are doing. ನೀನು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳಿಗೆ, ಕಾರ್ಯಗಳಿಗೆ ನೀನು ಜವಾಬ್ದಾರಿತನದಲ್ಲಿ ಲೆಕ್ಕವನ್ನು ದೇವರಿಗೆ ಕೊಡಬೇಕಾಗುತ್ತದೆ. Where is your wife now and where is your husband now? ನಿನ್ನ ಹೆಂಡತಿಯು ಎಲ್ಲಿದ್ದಾಳೆ ಈಗ, ನಿನ್ನ ಗಂಡನು ಎಲ್ಲಿದ್ದಾನೆ ಈಗ? Are you leading a perfect life before God? Are you doing a fake life? ಒಂದು ವೇಳೆ ದೇವರ ಸಮ್ಮುಖದಲ್ಲಿ ನೀನು ಸರಿಯಾದ ನಿನ್ನ ಜೀವನ ನಡೆಸುತ್ತಿದ್ದೀಯಾ, ಇಲ್ಲವಾದ್ರೆ ಸುಳ್ಳಾದ ಜೀವನವನ್ನು ನಡೆಸುತ್ತಿದ್ದೀಯಾ? Before the eyes of people, you may look holy, a holy family, but underneath, it's like a whitewashed cemetery. ಒಂದು ವೇಳೆ ಜನರ ಕಣ್ಣಿನ ಮುಂದೆ ನೀನು ಬಹಳ ಪರಿಶುದ್ಧನು ಮತ್ತು ನಿನ್ನ ಕುಟುಂಬದವರು ಬಹಳ ಪರಿಶುದ್ಧತೆಯಲ್ಲಿ ಇದ್ದಾರೆ ಎಂದು ಕಾಣಲ್ಪಡಬಹುದು, ಆದರೆ ಅಲ್ಲಿ ಒಳಗಡೆ ನೋಡುವಂತ ಸಮಯದಲ್ಲಿ ಒಂದು ಸಮಾಧಿಯ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೀಯಾ? Where is your husband now? Bring. ನಿನ್ನ ಗಂಡನು ಎಲ್ಲಿದ್ದಾನೆ, ಹೋಗಿ ಆತನು ಕರೆದುಕೊಂಡು ಬಾ. She said, no, he's not my husband. ಆಕೆ ಹೇಳುತ್ತಾಳೆ, ಇಲ್ಲ, ನನ್ನ ಸಂಗಡ ಇರುವಂತವನು ಆತ ನನ್ನ ಗಂಡನಲ್ಲ. That's the fact. That's what God said. That is true. What you said is true.
ಅದನ್ನು ನೋಡಿ ದೇವರು ಹೇಳುತ್ತಾನೆ, ಹೌದು ನೀನು ಏನು ಹೇಳುತ್ತಿದ್ದೀಯೋ ಅದು ನಿಜವಾಗಿಯೇ ಹೇಳುತ್ತಿದ್ದೀಯಾ, Tell the truth. ನಿಜವನ್ನು ಹೇಳು. When you come to God, tell the truth. You can't hide it. ನೀನು ದೇವರ ಪ್ರಸನ್ನತೆಯಲ್ಲಿ ನೀನು ಬರುವಂತ ಸಮಯದಲ್ಲಿ, ಆತನ ಗುಡಾರದ ಒಳಗಡೆ ಬರುವಂತ ಸಮಯದಲ್ಲಿ ನಿಜವನ್ನೇ ಹೇಳು. ಯಾಕಂದ್ರೆ ನಿಜವನ್ನು ನೀನು ಮುಚ್ಚುಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. If you see all these people, Adam told the truth, he got the solution. ಈ ಜನರನ್ನು ನೋಡುವಂತ ಸಮಯದಲ್ಲಿ ಆದಾಮನು ಸಹ ಆತ ನಿಜವನ್ನೇ ಹೇಳಿದನು, ಅದಕ್ಕೆ ಪರಿಹಾರವನ್ನು ಸಹ ಪಡೆದುಕೊಂಡನು. And you see this Samaritan lady, she told the truth, she received salvation. ಈ ಒಂದು ಸಮಾರ್ಯ ಸ್ತ್ರೀಯನ್ನು ಸಹ ನೋಡಿರಿ, ಆಕೆಯು ಸಹ ನಿಜವನ್ನು ಹೇಳಿದಳು, ಅದರ ನಿಮಿತ್ತವಾಗಿ ಆಕೆಯು ಸಹ ರಕ್ಷಣೆಯನ್ನು ಹೊಂದಿಕೊಂಡಳು. Confess yourself before God. You can't hide the sins. You can't cover it up anymore. ನಿಮ್ಮ ಪಾಪಗಳನ್ನು ನೀವು ಮುಚ್ಚಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರ ಸಮ್ಮುಖದಲ್ಲಿ ಆತನ ಮುಂದೆ ನೀವು ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡಿರಿ. If your family is not right with the God, if you are not right with your wife, you are not right with your husband, hello, God doesn't like that. God is asking about your wife, your husband, your children, everything. You are accountable. ಒಂದು ವೇಳೆ ನೀವು ನಿಮ್ಮ ಕುಟುಂಬದವರು ಸರಿಯಾಗಿ ಕಾಣದೆ ಹೋದರೆ, ಒಂದು ವೇಳೆ ಗಂಡನಿಗೂ ಹೆಂಡತಿಗೂ ಆಗದೆ ಹೋಗುವುದಾದರೆ, ಒಂದು ವೇಳೆ ನಿಮ್ಮಲ್ಲಿ ಒಂದು ಒಮ್ಮನಸ್ಸು ಇಲ್ಲದೆ ಹೋದರೆ, ಎಲ್ಲದಕ್ಕೂ ದೇವರು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ, ಅವರು ಲೆಕ್ಕವನ್ನು ಕೇಳುತ್ತಿದ್ದಾರೆ. ಜವಾಬ್ದಾರಿತನದಲ್ಲಿ ನಡೆದುಕೊಂಡು ಹೋಗಬೇಕೆಂದು ದೇವರು ಈಗ ನಿಮಗೆ ಹೇಳುವಂತವನಾಗಿದ್ದಾನೆ. You may be living under one roof, ನೀವು ಒಂದೇ ಮಹಡಿಯ ಕೆಳಗಡೆ ಎಲ್ಲರೂ ಜೀವನವನ್ನು ನಡೆಸುತ್ತಿರಬಹುದು, but no communication among you. ಆದರೆ ನಿಮ್ಮ ಮಧ್ಯದಲ್ಲಿ ಸಂಭಾಷಣೆ ಇಲ್ಲ. There is no love among you. ನಿಮ್ಮ ಮಧ್ಯದಲ್ಲಿ ಆ ಪ್ರೀತಿ ಕಾಣುತ್ತಿಲ್ಲ. Your children hiding themselves, ನಿಮ್ಮ ಮಕ್ಕಳು ಅವರು ಅಲ್ಲಿ ಅಡಗಿಕೊಂಡಿದ್ದಾರೆ. and your wife goes away from her house, ನಿನ್ನ ಹೆಂಡತಿಯು ಮನೆಯನ್ನು ಬಿಟ್ಟು ಹೊರಗಡೆ ಹೋಗುತ್ತಾಳೆ, and husband roaming around with different females. ನಿಮ್ಮ ಗಂಡನು ಬೇರೆ ಹೆಂಗಸಿನ ಸಂಗಡ ಆತನು ಸಹ ತನ್ನ ಕಾರ್ಯವನ್ನು ಮಾಡುತ್ತಿದ್ದಾನೆ. What a family. ಎಂತ ಒಂದು ಕುಟುಂಬ. Are you not responsible? ನೀನು ಜವಾಬ್ದಾರಿತನ ಇಲ್ಲವಾ ನಿನಗೆ? Where is your wife and where is your husband? Where are your children? Where are you now? ನಿನ್ನ ಹೆಂಡತಿ ಎಲ್ಲಿದ್ದಾಳೆ, ನಿನ್ನ ಗಂಡನು ಎಲ್ಲಿದ್ದಾನೆ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ನೀನು ಎಲ್ಲಿ ಕಾಣಲ್ಪಡುತ್ತಿದ್ದೀಯಾ? Where is your brother and where is your sister? ನಿನ್ನ ಸಹೋದರನು ಎಲ್ಲಿ, ನಿನ್ನ ಸಹೋದರಿಯು ಎಲ್ಲಿ? Next question is, ನಂತರ ಬರುವಂತ ಪ್ರಶ್ನೆ, where are you working? ನೀನು ಎಲ್ಲಿ ಕೆಲಸ ಮಾಡುತ್ತಿದ್ದೀಯಾ? Ruth chapter 2 verse 19. ರೂತ್ ಅವಳು ಬರೆದ ಪುಸ್ತಕ 2ನೇ ಅಧ್ಯಾಯದ 19ನೇ ವಾಕ್ಯ. Ruth came to Israel for a living after her husband's death, and her mother-in-law, Ruth's mother-in-law asking Ruth, mother-in-law said to her, where have you gleaned today and where did you work? ಇಲ್ಲಿ ರೂತಳು ತನ್ನ ಗಂಡನು ತೀರಿ ಹೋದ ನಂತರ ಇಸ್ರಾಯೇಲ್ ದೇಶಕ್ಕೆ ಬರುವಂತ ಸಮಯದಲ್ಲಿ ಆಕೆಯ ಅತ್ತೆಯಾದಂತಹ ನಹೋಮಿಯು ಈ ರೀತಿಯಾದ ಪ್ರಶ್ನೆಯನ್ನು ಕೇಳುತ್ತಾಳೆ. ರೂತಳು ಬರೆದ ಪುಸ್ತಕ 2ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಈ ಹೊತ್ತು ಯಾರ ಹೊಲದಲ್ಲಿ ಅಕ್ಕಲಾಯ್ದು ಎಲ್ಲಿ ಕೆಲಸ ಮಾಡಿದ್ದಿ? Where are you working? With whom are you working? ಎಲ್ಲಿ ಕೆಲಸ ಮಾಡುತ್ತಿದ್ದೀಯಾ? ಯಾರ ಸಂಗಡ ನೀನು ಕೆಲಸ ಮಾಡುತ್ತಿದ್ದೀಯಾ? God is asking that questions. ದೇವರು ನಿಮ್ಮನ್ನು ಸಹ ನೋಡಿ ಪ್ರಶ್ನೆ ಮಾಡುತ್ತಿದ್ದಾನೆ. The place you work and the work you do, God is asking accounts. ನೀನು ಕೆಲಸ ಮಾಡುವಂತ ಸ್ಥಳ, ನೀನು ಯಾರ ಸಂಗಡ ಕೆಲಸ ಮಾಡುತ್ತಿದ್ದೀಯೋ ಅದೆಲ್ಲದಕ್ಕೂ ದೇವರು ಲೆಕ್ಕ ಕೇಳುತ್ತಿದ್ದಾನೆ. What business you are doing? ಯಾವ ರೀತಿಯಾದ ವ್ಯಾಪಾರವನ್ನು ಮಾಡುತ್ತಿದ್ದೀಯಾ? You have to give account to God. ಎಲ್ಲದಕ್ಕೂ ನೀವು ದೇವರಿಗೆ ಲೆಕ್ಕವನ್ನು ಕೊಡಬೇಕು. You can't just say, it's my livelihood, I can do any business, whatever it pleases me, whatever gives me money, I will do everything. God says, where have, in Ruth, she asked, where have you gleaned today? Today, where did you make your money? ನೀವೊಂದು ವೇಳೆ ಹೇಳಬಹುದು, ಇದು ನನಗೆ ದಿನನಿತ್ಯದ ಕೆಲಸ, ಇದರಿಂದ ನನಗೆ ಹಣ ಬರುತ್ತದೆ, ನಾನು ಇದರಿಂದ ಹಣವನ್ನು ಸಂಪಾದನೆ ಮಾಡುತ್ತಿದ್ದೇನೆ, ನನಗಿದು ಆನಂದವನ್ನು ತರುತ್ತದೆ, ನಾನು ಮಾಡುವಂಥ ಕೆಲಸ ನನಗೆ ಅಧಿಕವಾಗಿ ಹಣವನ್ನು ತರುತ್ತದೆ ಎಂದು ನೀವು ಹೇಳಬಹುದು. ಆದರೆ ಇಲ್ಲಿ ನಹೋಮಿಯು ರೂತಳನ್ನು ನೋಡಿ ಪ್ರಶ್ನೆ ಮಾಡುತ್ತಾಳೆ, ನೀನು ಎಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದೀಯಾ? ಯಾರ ಸಂಗಡ ಹೋಗಿ ಕೆಲಸ ಮಾಡುತ್ತಿದ್ದೀಯಾ? You have to be very careful what work you are doing, what business you are doing, with whom you are working. ನೀವು ಜಾಗರೂಕತೆಯಿಂದ ನಡೆದುಕೊಳ್ಳಬೇಕು. ಎಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದೀರಾ, ಯಾವ ರೀತಿಯಾದ ವ್ಯಾಪಾರವನ್ನು ಮಾಡುತ್ತಿದ್ದೀರಾ, ಯಾರ ಸಂಗಡ ಹೋಗಿ ಕೆಲಸ ಮಾಡುತ್ತಿದ್ದೀರಾ ಎಂದು. You cannot have partnership with people who are doing sinful activities and say, we are only partners and this is only business.
ನೀವೊಂದು ವೇಳೆ ಹೋಗಿ ನೀವು ತಪ್ಪಾದ ಕೆಲಸದಲ್ಲಿ ಪಾಪದ ಕೆಲಸಗಳಲ್ಲಿ ಮಾಡುತ್ತಿರುವಂತ ವ್ಯಕ್ತಿಯ ಸಂಗಡ ಹೋಗಿ ನೀವು ಸಂಬಂಧವನ್ನು ಬಳಸಿಕೊಳ್ಳಬಾರದು. No, all that these things and all you will do. I don't get into it. It's a business, so ಆತನು ಈ ಕೆಲಸಗಳನ್ನು ಮಾಡುತ್ತಾನೆ, ಈ ಒಂದು ವ್ಯಾಪಾರಗಳನ್ನು ಮಾಡುತ್ತಾನೆ, ನಾನು ಅದರ ಒಳಗಡೆ ನಾನು ಹೋಗಿಲ್ಲ. ಆದರೂ ಇದು ಬಂದು ನನಗೂ ಮತ್ತೆ ಆತನಿಗಿರುವಂತ ಒಂದು ವ್ಯವಹಾರದ ಸಂಬಂಧ ಎಂದು ಹೇಳಬಹುದು. hello, where are you working? With whom are you working? ನಿಮ್ಮ ಬಳಿಯಲ್ಲಿ ಇರುವಂತ ಪ್ರಶ್ನೆ, ಎಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದೀರಾ, ಯಾರ ಸಂಗಡ ಕೆಲಸ ಮಾಡುತ್ತಿದ್ದೀರಾ? For making money, you do anything and everything. ನೀನು ಒಂದು ವೇಳೆ ಹಣವನ್ನು ಸಂಪಾದನೆ ಮಾಡಬೇಕೆಂದು ಏನು ಬೇಕಾದರೂ ಮಾಡುತ್ತೀಯಾ? Even there are so many Christians owning the wine shops. Have you seen that with the Christian names? ಈ ದಿನಗಳಲ್ಲಿ ನೋಡುವಂತ ಸಮಯದಲ್ಲಿ ಕ್ರೈಸ್ತರು ಎಂದು ಎನಿಸಿಕೊಳ್ಳುವಂತ ಜನರು ಅನೇಕ ಒಂದು ಬಾರ್ಗಳನ್ನು, ವೈನ್ ಶಾಪ್ಗಳನ್ನು ಅವರು ಅಲ್ಲಿ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ನೀವು ಆ ಒಂದು ಹೆಸರುಗಳನ್ನು ನೋಡಿದ್ದೀರಾ? They have a lot of. In Goa, you go and see lot of wine shops and bar shops are owned by Christians only. ಗೋವಾ ಪ್ರಾಂತ್ಯಕ್ಕೆ ಹೋಗುವಂತ ಸಮಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಇರುವಂತ ಎಲ್ಲ ಮದ್ಯಪಾನದ ಅಂಗಡಿಗಳು ಎಲ್ಲವೂ ಸಹ ಕ್ರೈಸ್ತರೇ ಅದು ನಡೆಸಿಕೊಂಡು ಬರುತ್ತಿದ್ದಾರೆ. Where are you working? What business are you doing? ಎಲ್ಲಿ ಕೆಲಸ ಮಾಡುತ್ತಿದ್ದೀಯಾ, ಯಾವ ರೀತಿಯಾದ ವ್ಯಾಪಾರವನ್ನು ನಡೆಸುತ್ತಿದ್ದೀಯಾ? And our people are into so many entertainment works. ಈ ಒಂದು ದಿನದಲ್ಲಿ ನೋಡಬೇಕಾದ್ರೆ ನಮ್ಮ ಜನರು ಸಹ ಮನೋರಂಜನೆ ತರುವಂತ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. Because it's only business. ಅವ್ರು ಹೇಳುತ್ತಾರೆ ಇದು ಬರೀ ವ್ಯಾಪಾರ. Hello, how many people's life you are spoiling? ಎಷ್ಟು ಜನರ ಜೀವನವನ್ನು ನೀವು ಹಾಳು ಮಾಡುತ್ತಿದ್ದೀರಾ? By your dance, by your act. And today, the people have come out with so many entertainment activities. They'll put reels, they take various clippings and send it. Hello, what are you doing? ನೀನು ಮಾಡುವಂತ ನೃತ್ಯದ ನಿಮಿತ್ತವಾಗಿ, ನೀನು ಮಾಡುವಂತ ನಟನೆಯ ನಿಮಿತ್ತವಾಗಿ ಈ ದಿನದಲ್ಲಿ ನೋಡಬೇಕಾದ್ರೆ ಅನೇಕ ಜನರು ರೀಲ್ಸ್ಗಳನ್ನು ಮಾಡಿ ಅದರಿಂದ ಅವರು ಮನೋರಂಜನೆಯನ್ನು ಕೊಡುತ್ತಿದ್ದೇನೆ ಎಂದು ಅವರು ಅದರಿಂದ ವ್ಯಾಪಾರಗಳನ್ನು ಮಾಡುತ್ತಿದ್ದಾರೆ. You can see that once you open your mobile, you can see a lot of reels and half naked and quarter naked females are just coming and dancing and trying to make money out of it. ನೀವು ರೀಲ್ಸ್ಗಳನ್ನು ಅದನ್ನು ತೆಗೆಯುವಂಥ ಸಮಯದಲ್ಲಿ ಮೊಬೈಲ್ಗಳಲ್ಲಿ ನೀವು ನೋಡುವಂಥ ಸಮಯದಲ್ಲಿ ಈ ದಿನದಲ್ಲಿ ನೋಡಬೇಕಾದ್ರೆ ಹೆಣ್ಣು ಮಕ್ಕಳು ಅರ್ಧ ಬರದೆ ಬಟ್ಟೆ ಹಾಕಿಕೊಂಡು, ಅದು ಮಾತ್ರವಲ್ಲ ಅರ್ಧ ಬೆತ್ತಲೆ ಹಾಕಿಕೊಂಡು ಅವರಲ್ಲಿ ರೀಲ್ಸ್ಗಳನ್ನು ಮಾಡಿ ಅದರಿಂದ ಅವರು ವ್ಯಾಪಾರಗಳನ್ನು ಮಾಡುತ್ತಿದ್ದಾರೆ. And they'll say it's only entertainment, it's joyful, and in the process we also get some money. ಅವ್ರು ಹೇಳುತ್ತಾರೆ ಇದು ಬರೀ ಮನೋರಂಜನೆಗೆ ಮಾತ್ರ ಮಾಡುತ್ತಿದ್ದೇನೆ, ಇದರ ಮುಖಾಂತರವಾಗಿ ನನಗೆ ಹಣವೂ ಸಹ ಬರುತ್ತದೆ ಎಂದು ಹೇಳುತ್ತಾರೆ. We allow our children to go and dance in such an entertainment areas. Even a fashion parade we send our children. ನಮ್ಮ ಮಕ್ಕಳನ್ನು ನಾವು ಆ ರೀತಿಯಾದ ಮನೋರಂಜನೆಯ ಕಾರ್ಯಕ್ರಮಗಳಿಗೆ ಹೋಗಿ ನೃತ್ಯ ಮಾಡುವುದಕ್ಕೆ ನಾವು ಕಳಿಸಿಕೊಡುತ್ತೇವೆ. ಅದು ಮಾತ್ರವಲ್ಲ, ಅಲ್ಲಿ ನೃತ್ಯ ನಡೆಸುವಂತ ಜಾಗಗಳಿಗೂ ಸಹ ನಾವು ಪ್ರೋತ್ಸಾಹಿಸಿ ಅವರನ್ನು ಕಳಿಸುತ್ತೇವೆ. Is it not shameful for a Christian family to send their daughters for a fashion parade? ನಿಮ್ಮ ಹೆಣ್ಣು ಮಕ್ಕಳನ್ನು ಈ ಒಂದು ಫ್ಯಾಷನ್ ಪೆರೇಡಿಗೆ ನೀವು ಕಳಿಸಿಕೊಡುವುದು ಅದು ಅಪಹಾಸ್ಯಕರವಾಗಿ ಕಾಣಲ್ಪಡುತ್ತಿಲ್ಲವಾ? And are you trying to justify it is just another just an entertainment things? ನೀವು ಅದಾದ ನಂತರ ನೀವು ಅದನ್ನು ಇತ್ತೈಸಿಕೊಳ್ಳುವುದಕ್ಕೆ ಇದು ಬರೀ ಮನೋರಂಜನೆಗೆ ನಾನು ಕಳಿಸಿಕೊಡುತ್ತಿದ್ದೇನೆ ಎಂದು ನೀವು ಹೇಳುವುದಕ್ಕೂ ಸಹ ನೀವು ಮುಂದಕ್ಕೆ ಬರುತ್ತಿದ್ದೀರಾ? When they taste sin little bit, my dear friend, they'll go into the deep waters. ನಿಧಾನವಾಗಿ ಆ ಪಾಪು ಅವರ ಒಳಗಡೆ ಬರುವಂತ ಸಮಯದಲ್ಲಿ ಆಳವಾದ ನೀರಿಗೆ ಹೋಗಿ ಬೀಳುತ್ತಾರೆ. And you cannot come out. ಅದರಿಂದ ನೀವು ಮೇಲಕ್ಕೆ ಬರುವುದಕ್ಕೆ ಆಗುವುದಿಲ್ಲ. Where are you, Gehazi? And Elisha asked his servant, where have you been? ಎಲಿಷನು ತನ್ನ ಸೇವಕನಾಗಿರುವಂತ ಗೆಹಜಿಯನ್ನು ನೋಡಿ ಕೇಳುತ್ತಾನೆ, ಎಲ್ಲಿ ಹೋಗಿದ್ದೀಯಾ? What are you doing? ಏನನ್ನು ಮಾಡುತ್ತಿದ್ದೀಯಾ? And he said, I went after that person to collect money. ನಾನು ಆ ಒಂದು ವ್ಯಕ್ತಿಯ ಹಿಂದೆ ಹೋದೆನು, ಯಾಕೆಂದ್ರೆ ಆತನಿಂದ ಹಣ ಬರುತ್ತದೆ ಎಂದು ನಾನು ಅಂದುಕೊಂಡು ಹೋದೆನು. I wanted to get the gift. ಆತನು ಕೊಡುವಂತ ಬಹುಮಾನವನ್ನು ಸ್ವೀಕರಿಸುವುದಕ್ಕೋಸ್ಕರ ಹೋದೆನು. Oh, you cursed man. You went there to get the cursed money. ಶಾಪಗ್ರಸ್ತನಾದವನೇ, ನೀನು ಹೋಗಿ ಒಂದು ಶಾಪಗ್ರಸ್ತವಾಗಿರುವಂತ ಹಣವನ್ನು ಸ್ವೀಕರಿಸುವುದಕ್ಕೆ ಹೋದೆಯಾ? The curse of leprosy will be upon you. ಆ ಒಂದು ಕುಷ್ಠ ರೋಗದ ಶಾಪವು ನಿನ್ನ ಮೇಲೆ ಬರಲಿ. What business you are doing? ಯಾವ ರೀತಿಯಾದ ವ್ಯಾಪಾರವನ್ನು ಮಾಡುತ್ತಿದ್ದೀಯಾ? With whom are you working? ಯಾರ ಸಂಗಡ ಕೆಲಸ ಮಾಡುತ್ತಿದ್ದೀಯಾ? Don't go with the people who are cursed. Don't do the business which is cursed.
ಶಾಪಗ್ರಸ್ತದಲ್ಲಿ ಕೆಲಸ ಮಾಡ್ತಿರುವ ಸಂಗಡ ಹೋಗಿ ಕೆಲಸ ಮಾಡಬೇಡಿರಿ. ಅದು ಮಾತ್ರವಲ್ಲ, ಶಾಪಗ್ರಸ್ತದಲ್ಲಿ ತುಂಬಿರುವಂತ ವ್ಯಾಪಾರಗಳಿಗೂ ಸಹ ಹೋಗಿ ತೊಡಗಿಕೊಳ್ಳಬೇಡಿರಿ. He went after money and became a leprosy afterwards. ಆತನು ಹಣದ ಹಿಂದೆ ಹೋಗಿ ಆತನಿಗೆ ಕುಷ್ಠ ಹತ್ತಿತು. Hallelujah. ಹಲ್ಲೆಲೂಯಾ. The next one is, where did it fall? ಅದು ನಂತರ ಬರುವಂತ ಪ್ರಶ್ನೆ, ಅದು ಎಲ್ಲಿ ಬಿದ್ದಿತು? In 2 Kings chapter 6 verse 4. 2 ಅರಸುಗಳು 6ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. They went to the Jordan and they start cutting the wood, and as one was felling a beam, axe head fell into the water and cried out, "Alas, master, it was a borrowed one." And Elisha asked, the man of God said, "Where did it fall?" ಇಲ್ಲಿ 2 ಅರಸುಗಳು 6ನೇ ಅಧ್ಯಾಯದ 4ನೇ ವಾಕ್ಯದಿಂದ ಬರೆಯಲ್ಪಟ್ಟಿದೆ. ಅವರು ಯೋರ್ದಾನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದದರಿಂದ ಅವನು, "ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನು" ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಿದನು. Hallelujah. ಹಲ್ಲೆಲೂಯಾ. Here is a scene where one person taking an axe I have seen. There's a wooden portion of it and an iron portion of it. Cutting edge is iron and the holding is wood. So you took one axe, went to Jordan to cut a tree. You want to get some wood, so he went there to cut the wood. ಇಲ್ಲಿ ನೋಡುವಂತ ಸಮಯದಲ್ಲಿ ಈ ಒಂದು ಕೊಡಲಿ ಎಂದು ಹೇಳುವಂತ ಸಮಯದಲ್ಲಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅದು ಕೆಲವು ಭಾಗದಲ್ಲಿ ಅದನ್ನು ಕತ್ತರಿಸುವಂತ ಭಾಗವನ್ನು ನೋಡಬೇಕಾದ್ರೆ ಕಬ್ಬಿಣದಿಂದ ಅದು ಕೂಡಿರುತ್ತದೆ. ನಂತರ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತ ಭಾಗದಲ್ಲಿ ಅದು ಉಡ್ಡಿನಿಂದ ಅದು ತುಂಬಿರುತ್ತದೆ. ಈ ರೀತಿಯಾದ ವ್ಯಕ್ತಿಯು ಇದನ್ನು ಒಂದು ಮರವನ್ನು ಕತ್ತರಿಸುವುದಕ್ಕೆ ಯೋರ್ದಾನ್ ಹೊಳೆಯ ಹತ್ತಿರಕ್ಕೆ ಹೋಗುತ್ತಾನೆ. He went there and was cutting. It's a rightful thing only, nothing wrong in this cutting of wood to gather wood for making a tent for them. ಆತನು ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದಾನೆ. ಅಲ್ಲಿ ಹೋಗಿ ಮರವನ್ನು ಕಡಿಯುವುದಕ್ಕೆ, ಅದರಿಂದ ಬರುವಂತ ಮರದ ಕೊಂಬೆಯನ್ನು ತನ್ನ ಗುಡಾರವನ್ನು ಕಟ್ಟಿಕೊಳ್ಳುವುದಕ್ಕೆ ಆತನು ಆ ಒಂದು ಕೆಲಸವನ್ನು ಮಾಡುತ್ತಿದ್ದಾನೆ. So as he was doing his job, ಆತನ ತನ್ನ ಕೆಲಸವನ್ನು ಮಾಡುವಂತ ಸಮಯದಲ್ಲಿ the axe got loosened and fell into the river Jordan. ಆ ಒಂದು ಕಬ್ಬಿಣದಿಂದ ತುಂಬಿರುವಂತ ಆ ಒಂದು ಭಾಗವು ಅದು ಬಿಗಿಯಾಗಿ ಇರದೆ ಅದು ಯೋರ್ದಾನ್ ಹೊಳೆಯ ಒಳಗಡೆ ಬಿದ್ದಿತು. I already told you there are two parts. One is wood, another one is iron. ನಾನು ಈಗಾಗಲೇ ಹೇಳಿದ್ದೇನೆ, ಅದರಲ್ಲಿ 2 ಭಾಗ ಉಂಟು. ಒಂದು ಕಬ್ಬಿಣದಿಂದ ಇರುತ್ತದೆ, ಇನ್ನೊಂದು ಆ ಒಂದು ಮರದಿಂದ ಅದು ಮಾಡಿರುವಂತ ಕೊಡಲಿಯಾಗಿರುತ್ತದೆ. Wood always refers to Jesus. ಇಲ್ಲಿ ನೋಡಬೇಕಾದ್ರೆ ಮರ ಎಂದು ಹೇಳಬೇಕಾದ್ರೆ ಅದು ಯೇಸು ಕ್ರಿಸ್ತನನ್ನು ಅದು ಪ್ರತಿಬಿಂಬಿಸುವಂತದಾಗಿದೆ. And iron refers to human, man. ಈ ಒಂದು ಕಬ್ಬಿಣ ಎಂದು ಹೇಳುವಂತ ಸಮಯದಲ್ಲಿ ಅದು ಮನುಷ್ಯನನ್ನು ಗುರುತಿಸುವಂತದಾಗಿದೆ. So they are together for a purpose. ಇವೆರಡು ಕೂಡ ಒಂದೇ ಆಗಿ ಕೂಡುವಂತದ್ದು, ಅದಕ್ಕೆ ಒಂದು ಪರಿಸ್ಥಿತಿ ಉಂಟು. Hallelujah. ಹಲ್ಲೆಲೂಯಾ. When they are together, they can perform. ಅವರು ಒಂದೇ ಆಗಿ ಕೂಡಿರುವಂತ ಸಮಯದಲ್ಲಿ ಅವರು ಏನು ಕೆಲಸ ಬೇಕಾದರೂ ಮಾಡಬಹುದು. If they are separated, it's of no use for the head. ಅವರನ್ನು ವಿಭಾಗಿಸುವುದಾದರೆ ಅವರಿಂದ ಏನು ಕೆಲಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. When we lose Jesus in our life, we will be useless. ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಾವು ಕಳೆದುಕೊಳ್ಳುವುದಾದರೆ ನಮ್ಮ ಜೀವನವು ವ್ಯರ್ಥಕರವಾಗಿ ಕಾಣಲ್ಪಡುತ್ತದೆ. If our connection with Jesus is cut off, my dear friend, you will be doomed. That axe head fell into river, got doomed, went into the deep waters. ಒಂದು ವೇಳೆ ಯೇಸು ಕ್ರಿಸ್ತನಿಗೂ ನಮಗೂ ಇರುವಂತ ಸಂಬಂಧವನ್ನು ನಾವು ಕಳೆದುಕೊಳ್ಳುವುದಾದರೆ ನಾವು ಯಾವ ರೀತಿಯಾಗಿ ಒಂದು ಕಬ್ಬಿಣವು ಕೆಳಗಡೆ ಬಿದ್ದು ನೀರಿನ ಆಳದ ಒಳಗೆ ಹೋಯಿತು, ಅದೇ ರೀತಿಯಾಗಿ ನಮ್ಮ ಜೀವನವು ಸಹ ಅದು ಹಾಳಾಗಿ ಹೋಗುತ್ತದೆ. So all the time the axe head should be with the wood. ಅದರಿಂದಲೇ ಈ ಒಂದು ಕಬ್ಬಿಣವು ಮತ್ತೆ ಮರವು ಯಾವಾಗಲೂ ಅದು ಒಂದೇ ಗತಿಯಲ್ಲಿ ಕಾಣಲ್ಪಡಬೇಕು. How the wood and the axe is tightened. ಯಾವ ರೀತಿಯಾಗಿ ಒಂದು ಕಬ್ಬಿಣವನ್ನು ಮತ್ತು ಮರವನ್ನು ಯಾವ ರೀತಿಯಾಗಿ ಅವರು ಜೋಡಿಸುತ್ತಾರೆ. You can see in the wood they put the axe, then they nail all around. They put number of nails to tighten it. ಈ ಒಂದು ಮರವನ್ನು ಮತ್ತೆ ಕಬ್ಬಿಣವನ್ನು ಜೋಡಿಸಿದ ನಂತರ ಅದರ ಸುತ್ತಲೂ ಅಲ್ಲಿ ನೋಡಬೇಕಾದ್ರೆ ಮೊಳೆಗಳನ್ನು ಹೊಡೆಯುತ್ತಾರೆ, ಯಾಕಂದ್ರೆ ಗಟ್ಟಿಯಾಗಿರಬೇಕೆಂದು. So as long as the nailed holes the head to the wood, it will be an axe. Otherwise they are separated. ಈ ಒಂದು ಮೊಳೆಗಳು ಎಲ್ಲಿಯವರೆಗೂ ಆ ಒಂದು ಕಬ್ಬಿಣವನ್ನು ಮತ್ತೆ ಮರವನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರುತ್ತದೋ ಅಲ್ಲಿಯವರೆಗೂ ಅದು ಒಂದೇ ಕಡೆಯಲ್ಲಿ ಇರ್ತದೆ. ಒಂದು ವೇಳೆ ಅದು ಬಿಟ್ಟು ಬಿಡುವುದಾದರೆ ಒಂದು ಕಡೆ ಮರ ಬೀಳುತ್ತದೆ, ಇನ್ನೊಂದು ಕಡೆ ಆ ಒಂದು ಐರನ್ ಬಿದ್ದು ಹೋಗುತ್ತದೆ, ಕಬ್ಬಿಣವು ಬಿದ್ದು ಹೋಗುತ್ತದೆ.
Hallelujah. ಅಲ್ಲೆಲೂಯ. Hallelujah. Do you understand this? As long we are with Jesus Christ, we will be purposeful people. We can perform many things. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಎಲ್ಲಿಯವರೆಗೂ ಯೇಸು ಕ್ರಿಸ್ತನ ಸಂಗಡ ನಾವು ಕಾಣಲ್ಪಡುತ್ತೇವೋ ಅಲ್ಲಿಯವರೆಗೂ ನಾವು ದಿನನಿತ್ಯದ ಕೆಲಸಗಳನ್ನು ಸರಿಯಾಗಿ ನಾವು ಮಾಡಿಕೊಂಡು ಹೋಗಬಹುದು. The nails are nothing but our connection with the God, a prayer life, and our reading Bible, meditating on God, meeting. All that one nail we are adding, and to tighten our relationship with God. ಈ ಒಂದು ಮೊಳೆಗಳು ಎಂದು ಹೇಳುವಂತ ಸಮಯದಲ್ಲಿ ಅದು ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಸೂಚಿಸುತ್ತದೆ. ಅದು ಮಾತ್ರವಲ್ಲ, ದೇವರ ವಾಕ್ಯಗಳನ್ನು ಓದುವುದನ್ನು, ಅದು ಮಾತ್ರವಲ್ಲ, ನಮಗೂ ಆತನಿಗೆ ಇರುವಂತಹ ಸಂಬಂಧವನ್ನು ಗಟ್ಟಿಯಾಗಿ ಮಾಡುವಂತದ್ದಾಗಿದೆ. So you can put more nail, anointment, closeness with God, communicating with God. All that are nails tightening our relationship with God. ನೀವು ನಿಮ್ಮ ಸಂಬಂಧವನ್ನು ಅದು ಗಟ್ಟಿಯಾಗಿ ಮಾಡಿಕೊಳ್ಳಬೇಕು ನೀವು ಭಾವಿಸುವುದಾದ ನಿಮ್ಮಲ್ಲಿ ಇರುವಂಥ ಅಭಿಷೇಕವನ್ನು, ನಿಮ್ಮಲ್ಲಿ ಇರುವಂಥ ಪ್ರಾರ್ಥನೆಯ ಜೀವಿತವನ್ನು, ಅದು ಮಾತ್ರವಲ್ಲ ದೇವರ ಸಂಗಡ ಇರುವಂಥ ಸಂಭಾಷಣೆಯನ್ನು ನೀವು ಅಧಿಕವಾಗಿ ಮೊಳೆಗಳ ರೀತಿಯಲ್ಲಿ ನಿಮ್ಮ ಆ ಒಂದು ಸುತ್ತಿಗೆಯ ಸುತ್ತಲೂ ನೀವು ಅದನ್ನು ಮೊಳೆಗಳಾಗಿ ನೀವು ಅಲ್ಲಿ ಸುತ್ತಿಗೆಯ ರೀತಿಯಲ್ಲಿ ಹೊಡೆಯಬೇಕು. This man was working. In the process, he did not notice the nails were one by one fell down. One nail, one nail, one nail. So all the nails were one by one falling. Now he's not able to come to church. The next week he's not able to read his Bible. The next week he is not able to pray. Next week he doesn't come for any meeting. One by one the nails are falling and it got loosened from the wood. ಈ ಒಂದು ವ್ಯಕ್ತಿಯನ್ನು ನೋಡುವಂಥ ಸಮಯದಲ್ಲಿ, ಆತನು ಕೆಲಸ ಮಾಡುವಂಥ ಸಮಯದಲ್ಲಿ ಒಂದಾಗಿ ಒಂದು ಮೊಳೆಗಳು ಬಿದ್ದು ಹೋಯಿತು. ಆತನು ಬರೀ ಕೆಲಸವನ್ನು ಮಾಡುತ್ತಿದ್ದನು. ಆದರೆ ನಮ್ಮ ಜೀವನದಲ್ಲಿ ನೋಡುವಂಥ ಸಮಯದಲ್ಲಿ ಈ ಒಂದು ಮೊಳೆಗಳು ಬೀಳುವಂಥ ಸಮಯದಲ್ಲಿ ಒಂದು ವಾರದಲ್ಲಿ ನಮ್ಮ ಪ್ರಾರ್ಥನೆ ನಿಂತು ಹೋಗುತ್ತದೆ. ಇನ್ನೊಂದು ವಾರದಲ್ಲಿ ನಾವು ಬರುವಂಥ ಸಭೆಯನ್ನು ನಾವು ನಿಲ್ಲಿಸಿ ಬಿಡುತ್ತೇವೆ. ಅದು ಮಾತ್ರ ಇನ್ನೊಂದು ವಾರದಲ್ಲಿ ನೋಡಬೇಕಾದ್ರೆ ಸತ್ಯವಾದ ವಾಕ್ಯವನ್ನು ಓದುವುದು ನಾವು ನಿಲ್ಲಿಸಿ ಬಿಡುತ್ತೇವೆ. ನಂತರ ಅಲ್ಲಿ ಇರುವಂಥ ಕೂಟಗಳಿಗೆ ಹೋಗಿ ಭಾಗವಹಿಸುವುದು ನಾವು ನಿಲ್ಲಿಸಿ ಬಿಡುತ್ತೇವೆ. ಇದನ್ನು ನಾವು ಮಾಡುವಂಥ ಸಮಯದಲ್ಲಿ ಆ ಒಂದು ಮೊಳೆಗಳು ಬೀಳುವಂಥ ಸಮಯದಲ್ಲಿ ನಮಗೂ ಮತ್ತು ದೇವರಿಗೆ ಇರುವಂತ ಸಂಬಂಧವನ್ನು ನಾವು ಕಸಿದುಕೊಳ್ಳುತ್ತೇವೆ. But if you ask them, they'll say we are busy cutting the wood. ಒಂದು ವೇಳೆ ನೀವು ಅವರನ್ನು ಪ್ರಶ್ನೆ ಮಾಡುವಂತ ಸಮಯದಲ್ಲಿ ಅವರು ಹೇಳುತ್ತಾರೆ, ನಾನು ಬಹಳ ಬ್ಯುಸಿಯಾಗಿದ್ದೇನೆ ಆ ಒಂದು ಮರವನ್ನು ಕತ್ತರಿಸುವುದರಲ್ಲಿ. Yes, you are busy doing your job, not noticing your relationship is getting separated one by one. ಹೌದು, ನೀನು ಕೆಲಸವನ್ನು ನಿನ್ನ ಕೆಲಸದಲ್ಲಿ ನೀನು ತೊಡಗಿಕೊಂಡಿದ್ದೀಯಾ, ಆದರೆ ಆ ಒಂದು ಮೊಳೆಗಳು ಬಿದ್ದಿರುವುದನ್ನು ನೀನು ಗಮನಿಸಲಿಲ್ಲ. What happened to your prayer life? What happened to meditation? What happened to the meeting? What happened to your anointment? Just count, see whether they are intact. ನಿನ್ನ ಪ್ರಾರ್ಥನೆ ಜೀವಿತವೇನಾಯಿತು, ನೀನು ಓದುತ್ತಿದ್ದಂಥ ದೇವರ ವಾಕ್ಯಕ್ಕೆ ಏನಾಯಿತು, ನೀನು ಹೋಗಿ ಕೂಟಗಳಿಗೆ ನೀನು ಭಾಗವಹಿಸುತ್ತಿದ್ದೆ ಅದು ಏನಾಯಿತು, ಪ್ರತಿ ಒಂದೊಂದು ಸಹ ಅದು ಇಜ್ಜೋಡಾಗಿ ಒಂದಕ್ಕೆ ಒಂದು ಅದು ಅಂಟಿಕೊಳ್ಳುವಂಥದ್ದಾಗಿದೆ. ಅದೆಲ್ಲವನ್ನು ಕಳೆದುಕೊಂಡಿದ್ದೀಯಾ? Oh, where it has fallen. ಎಲ್ಲಿ ಬಿದ್ದು ಹೋಗಿದೆ? Search where it is fallen, where your life has fallen. ಪರೀಕ್ಷಿಸಿ ನೋಡಿರಿ ಎಲ್ಲಿ ನಿಮ್ಮ ಜೀವನವು ಬಿದ್ದು ಹೋಗಿದೆ ಎಂದು. And that man says, it's down there. It's there in the deep. Now, when you are separated from God, my dear friend, you will not be floating. You will be in your deep problem. In the deep waters. The deep waters will be overflowing your head. ಈ ಒಂದು ವ್ಯಕ್ತಿ ಹೇಳುತ್ತಾನೆ, ಅದು ಆಳವಾದಂಥ ನೀರಿನ ಒಳಗಡೆ ಬಿದ್ದು ಹೋಗಿದೆ. ನೀವು ಸಹ ನಿಮಗೂ ಮತ್ತು ದೇವರ ಸಂಗಡ ವಿಭಾಗವಾಗುವುದಾದರೆ ನೀವು ನೀರಿನ ಮೇಲೆ ತೇಲುತ್ತಿರುವುದಿಲ್ಲ, ನೀವು ನೀರಿನ ಒಳಗಡೆ ಆಳವಾಗಿರುವಂಥ ಸ್ಥಳಕ್ಕೆ ಹೋಗಿ ಬಿದ್ದು ಹೋಗುತ್ತೀರಾ. Now you come and complain, oh, I have a lot of problems. I'm not able to bear it. The burden is more. Everything flowing over my head. I'm dying. ನಂತರ ನೀವು ಬಂದು ಕೊರತೆ ಹೇಳುವುದಕ್ಕೆ, ಗುಣಗುಟ್ಟುವುದಕ್ಕೆ ಪ್ರಾರಂಭಿಸುತ್ತೀರಾ. ನನ್ನ ಜೀವನದಲ್ಲಿ ಬಹಳ ಸಮಸ್ಯೆಗಳುಂಟು, ಅದು ಒಂದು ಅಲೆಗಳ ರೀತಿಯಲ್ಲಿ ನನ್ನ ತಲೆಯ ಮೇಲೆ ಹೋಗುತ್ತಿದೆ, ನನಗೆ ಕಷ್ಟಕರವಾಗಿದೆ, ಇದನ್ನು ನಾನು ಸಂಧಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಕೊರತೆಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸುತ್ತೀರಾ. Oh, where it fell. ಎಲ್ಲಿ ಬಿದ್ದು ಹೋಗಿದೆ? My dear friend, ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, he said, here only it fell. ಇಲ್ಲೇ ಬಿದ್ದಿದೆ ಎಂದು ಹೇಳುತ್ತಾನೆ. Then Elisha said, throw the wood there only. ನಂತರ ಎಲಿಷನು ಹೇಳುತ್ತಾನೆ, ಇರುವಂತ ಮರವನ್ನು ಅಲ್ಲೇ ಬಿಸಾಡು. So Elisha took a wood and threw it where it fell. ಎಲಿಷನು ಆತನ ಬಳಿಯಲ್ಲಿ ಇದ್ದಂತ ಆ ಒಂದು ಮರದ ತುಂಡನ್ನು ತೆಗೆದುಕೊಂಡು ಎಲ್ಲಿ ಆ ಒಂದು ಕೊಡಲಿಯು ಬಿದ್ದಿದೋ ಅಲ್ಲೇ ಬಿಸಾಡುತ್ತಾನೆ. And again they joined together.
ಮತ್ತೆ ನಂತರ ಮತ್ತೆ ಇಜ್ಜೋಡಾಗುತ್ತಾರೆ, and started floating. ಮತ್ತೆ ಮೇಲಕ್ಕೆ ಬರುವುದಕ್ಕೆ ಪ್ರಾರಂಭಿಸುತ್ತಾರೆ. Hallelujah. Hallelujah. Search your heart and where you are falling down, in which area you are lacking. ನಿನ್ನ ಹೃದಯವನ್ನು ಪರೀಕ್ಷಿಸಿ ನೋಡು, ಎಲ್ಲಿ ಯಾವ ಸ್ಥಳದಲ್ಲಿ ಬಿದ್ದು ಹೋಗಿದ್ದೀಯಾ ಎಂದು. Time is short. I just want to close it down with one more sentence. Where is your wedding garments? ನಂತರ ಕೊನೆಯದಾಗಿ ಇರುವಂತ ಒಂದು ಪ್ರಶ್ನೆ, ನಿನ್ನ ವಿವಾಹದ ವಸ್ತ್ರ ಎಲ್ಲಿದೆ? God called people for this wedding. ದೇವರು ತನ್ನ ವಿವಾಹಕ್ಕೋಸ್ಕರ ಜನರನ್ನು ಆಹ್ವಾನಿಸುತ್ತಾನೆ. And one person was there in the wedding hall, sitting there, and God was looking at their dress. My dear friend, at the dress God is seeing. ಅಲ್ಲಿ ಒಬ್ಬ ವ್ಯಕ್ತಿಯು ಬಂದು ಕುಳಿತುಕೊಂಡಿದ್ದಾನೆ. ಅದಾದ ನಂತರ ದೇವರು ಅವರು ಹಾಕಿಕೊಂಡಿರುವಂತಹ ವಸ್ತ್ರವನ್ನು ಗಮನಿಸುತ್ತಿದ್ದಾನೆ. And goes to the one particular person. He said, "What happened to your wedding garments? Where is your wedding garments?" ಅಲ್ಲಿ ದೇವರು ಹೋಗಿ ಆ ಒಂದು ವ್ಯಕ್ತಿಯ ಬಳಿಯಲ್ಲಿ ಪ್ರಶ್ನೆ ಮಾಡುತ್ತಾನೆ, ನಿನ್ನ ವಿವಾಹದ ವಸ್ತ್ರವು ಎಲ್ಲಿದೆ? If you are coming to God without the wedding dress, my dear friend, you will not be acceptable to God. ನೀನು ಒಂದು ವೇಳೆ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ಬಳಿಗೆ ಬರುವುದಾದರೆ ನಿನ್ನ ವಿವಾಹ ವಸ್ತ್ರವು ಇಲ್ಲದೆ ಹೋದರೆ ದೇವರು ನಿನ್ನನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. God said, bind him and throw him. ಆತನನ್ನು ಕಟ್ಟಿ ಆತನನ್ನು ಅಲ್ಲಿ ಉರಿಯುವಂತ ಕೆರೆಗೆ ಹಾಕಿಬಿಡಿರಿ. Revelation chapter 19 verse 9 says, ಪ್ರಕಟಣೆ 19ನೇ ಅಧ್ಯಾಯದ 7ನೇ ವಾಕ್ಯ ಹೇಳುತ್ತದೆ, 7 will read, "Let us glad and rejoice and give honor to him, for the marriage of the Lamb is come, and his wife hath made herself ready." Wife has made herself ready, and her was granted, and she should have arrayed in fine linen, clean, white, righteous dress. ಅಲ್ಲಿ ಪ್ರಕಟಣೆ 19ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿದನು. So the dress is, Bible very clearly says, it is a dress of righteousness, a clean and pure, unspotted. ಇಲ್ಲಿ ಈ ಒಂದು ವಿವಾಹದ ವಸ್ತ್ರ ಎಂದು ಹೇಳಬೇಕಾದ್ರೆ ಅದು ನೀತಿವಂತಿಕೆಯನ್ನು ತೋರಿಸುತ್ತದೆ. ಅದು ಮಾತ್ರವಲ್ಲ, ಕೊಳೆ ಇಲ್ಲದ ರೀತಿಯಲ್ಲಿ ಅದು ಬಿಳುಪಾಗಿರುವಂತಹ ವಸ್ತ್ರವನ್ನು ಸೂಚಿಸುವಂತದ್ದಾಗಿದೆ. Are we ready to meet our Savior when he comes today? ನಮ್ಮ ಯೇಸು ಕ್ರಿಸ್ತನನ್ನು ನಾವು ಸಂಧಿಸುವುದಕ್ಕೆ ನಾವು ಸಿದ್ಧವಾಗಿದ್ದೇವಾ? Today are we ready? ಈ ದಿನದಲ್ಲಿ ನಾವು ಸಿದ್ಧವಾಗಿದ್ದೇವಾ? Suppose if he comes now, ಈಗ ಒಂದು ವೇಳೆ ಆತನು ಬರುವುದಾದರೆ can we take off with him? ಆತನ ಸಂಗಡ ನಾವು ಸಹ ಒಯ್ಯಲ್ಪಡುವುದಕ್ಕೆ ಸಾಧ್ಯನಾ? Do you have the dress of salvation? Do we have the dress of righteousness? ನೀತಿವಂತಿಕೆ ಮತ್ತು ರಕ್ಷಣೆ ಎನ್ನುವಂತ ವಸ್ತ್ರವು ನಿಮ್ಮಲ್ಲಿ ಉಂಟಾ? Is it spotless and pure and clean? ಇದು ಅದು ಗಲೀಜು ಇಲ್ಲದ ರೀತಿಯಲ್ಲಿ ಸ್ವಚ್ಛವಾಗಿ ನಿಮ್ಮ ವಸ್ತ್ರಗಳು ಕಾಣಲ್ಪಡುತ್ತಿದೆಯಾ? Or polluted with the worldly sinful activities? ಇಲ್ಲವಾದ್ರೆ ಲೋಕದಲ್ಲಿ ಕಾಣಲ್ಪಡುವಂತ ಪಾಪದಿಂದ ನಿಮ್ಮ ವಸ್ತ್ರವು ತುಂಬಿಕೊಂಡಿದ್ದೀಯಾ? Oh, when the Lord coming, my dear friend, where we will go? ನಮ್ಮ ದೇವರು ಬರುವಂತ ಸಮಯದಲ್ಲಿ ನಾವು ಎಲ್ಲಿಗೆ ಹೋಗುತ್ತೇವೆ? In Matthew chapter 24 verse 37 very clearly says, as in the days of Noah, also will be the coming of a Son of Man. For as in the days before the flood, they were eating, drinking, marrying, giving in marriage until the day that Noah entered the ark, and did not know until the flood came and took them away. So also will be the coming of the Son of Man. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲವನ್ನು ಬಡಿಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. And verse 44 says, therefore you also be ready, for the Son of Man is coming at an hour you do not expect.
ಅದೇ 44ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. My dear friend, ultimate thing is when Jesus comes, can we go with him? Are we prepared? Are we ready? ನಿನಗೆ ಕಟ್ಟ ಕಡೆಯಲ್ಲಿ ಕೇಳುವಂತ ಒಂದೇ ಪ್ರಶ್ನೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಂಡಿದ್ದೀರಾ? ಆತನ ಸಂಗಡ ಹೋಗುವುದಕ್ಕೆ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಂಡಿದ್ದೀರಾ? In what condition are we? Or if God second coming is coming, Jesus is coming, will say, oh, hold on. I'll go and correct myself. I go and tell my wife, my husband, my children, and myself. We all, we redo our things. We correct ourselves. And then till then, hold on. ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಎಂಥ ರೀತಿಯಲ್ಲಿದೆ, ಒಂದು ವೇಳೆ ಯೇಸು ಕ್ರಿಸ್ತನ ಎರಡನೇ ಬರುವಣಿಕೆಯಲ್ಲಿ ಬರುವಂಥ ಸಮಯದಲ್ಲಿ ನೀವು ಆತನಿಗೆ ನಿಂತುಕೊಳ್ಳಿರಿ, ಬರಬೇಡಿರಿ. ಯಾಕೆಂದರೆ ನನ್ನ ಕುಟುಂಬವು ಈ ರೀತಿಯಾಗಿದೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನನ್ನ ಗಂಡನಿಗೆ ನಾವೆಲ್ಲರೂ ಸರಿಯಾಗಿ ಮಾಡಬೇಕು, ನಾವು ಯಾವುದನ್ನು ಸರಿಯಾಗಿ ಮಾಡುತ್ತಿಲ್ಲ, ನಂತರ ನಾವು ಎಲ್ಲವನ್ನು ಸರಿಯಾಗಿ ಮಾಡುವಂಥ ಸಮಯದಲ್ಲಿ ಬನ್ನಿರಿ ಎಂದು ಹೇಳುವುದಕ್ಕೆ ಸಾಧ್ಯನಾ? You will not wait for anybody. ಆತನು ಯಾರಿಗೂ ಸಹ ಆತನು ನಿಂತುಕೊಳ್ಳುವುದಿಲ್ಲ. காரை தீரையற்றவராய் கூரை ஏதுமில்லாதவராய், காரை தீரையற்றவராய் கூரை ஏதுமில்லாதவராய். கரை திரை, all the blemishes we should not have. ನಮ್ಮಲ್ಲಿ ಇರುವಂಥ ಎಲ್ಲ ಕೆಟ್ಟ ನಡತೆಗಳನ್ನು, ಕೆಟ್ಟ ಅಸಹ್ಯ ಕಾರ್ಯಗಳನ್ನು ನಾವು ಯಾವುದನ್ನು ನಾವು ಹಿಡಿದಿಟ್ಟುಕೊಳ್ಳಬಾರದು. இரண்டாம் வருகையிலே கிறிஸ்தேசுவை சந்திப்பாயா, இரண்டாம் வருகையிலே கிறிஸ்தேசுவை சந்திப்பாயா. Are you prepared to meet God in the second coming? ಆತನ ಎರಡನೆಯ ಬರುವಣಿಕೆಯಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕೆ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಂಡಿದ್ದೀರಾ? Adam was not prepared to meet God. ಆದಾಮನು ದೇವರನ್ನು ಸಂಧಿಸುವುದಕ್ಕೆ ಆತನು ತನ್ನನ್ನು ತಾನೇ ಸಿದ್ಧ ಮಾಡಿಕೊಂಡಿರಲಿಲ್ಲ. Cain was not prepared to meet God. ಕಾಯಿನನು ಸಹ ಸಿದ್ಧ ಮಾಡಿಕೊಂಡಿರಲಿಲ್ಲ. You see the many people, they were not prepared. ಇಲ್ಲಿ ನಾವು ನೋಡಿದ ರೀತಿಯಲ್ಲಿ ಅನೇಕ ಜನರು ನಾವು ನೋಡಿದೆವು, ಯಾರೂ ಸಹ ಸಿದ್ಧರಾಗಿರಲಿಲ್ಲ. We have work somewhere, we cannot go and meet God. ನಾವು ಎಲ್ಲೋ ಹೋಗಿ ಕೆಲಸ ಮಾಡುತ್ತೇವೆ, ಅದರ ಮುಖಾಂತರವಾಗಿ ನಾವು ದೇವರನ್ನು ಹೋಗಿ ಆತನನ್ನು ಹೋಗಿ ಸಂಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. Because we are not in his presence. ಯಾಕಂದ್ರೆ ನಾವು ಆತನ ಪ್ರಸನ್ನತೆಯಲ್ಲಿ ಕಾಣಲ್ಪಡುತ್ತಿಲ್ಲ. Oh, when he comes in the second coming, my dear friend, be responsible to be with Jesus Christ. ಆತನು ಎರಡನೆಯ ಬರುವಣಿಕೆಯಲ್ಲಿ ಬರುವಂತ ಸಮಯದಲ್ಲಿ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಂಡು ಅದಕ್ಕೆ ನೀವು ಜವಾಬ್ದಾರಿತನದಲ್ಲಿ ಕಾಣಲ್ಪಡಿರಿ. ಯಾಕೆಂದ್ರೆ ಆತನ ಸಂಗಡ ನೀವು ಕಾಣುವುದಕ್ಕೋಸ್ಕರ. Let's close in prayer. ನಾವು ಪ್ರಾರ್ಥಿಸಿ ಮುಗಿಸೋಣ. Heavenly Father, we praise and worship you, Lord, for the wonderful time that given us to search ourselves to find out where we are, where are our brothers, Lord, where is our wife, where is our husband, where are our children, Lord, where are we working, Lord, and where is our dress and where we have fallen. Yes, Master, help us to understand all these things one by one. Because, Lord, at the end, when you are coming, in the second coming, Lord, let me be there. Lord, I want to be with you. When the saints marching by, Lord, I also want to be with you. Yes, Master, that is my goal. Father, help us to understand today where we are. Are we hiding ourselves from the presence of God? Not obeying God's word, holding on to our own wisdoms, or listening to the Satan, attracted by the worldly things, trying to glean in somebody's field, not in your field. Try to make friendship with others, not with you. Master, help us to understand all these things today. Lord, I understand that you have spoken to all the people. Let there be a change in their lives, oh God. Bless your people. Yes, bless your people. In Jesus' precious name I pray. Amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಲಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ.
Hallelujah. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.